ಮಾಡ್ತಾನೆ. ಅನಂತರ ದ್ರೌಪದಿ ದೇವಿಯ ಆಗಮನದಿಂದ ಗಾಂಧಾರಿ ಅರ್ಥ ಮಾಡಿಕೊಂಡು, ಇವಳು ನಮ್ಮ ಮನೆಗೆ ನನ್ನ ಮಕ್ಕಳ ಪಾಲಿಗೆ ಮೃತ್ಯುವಾಗಿ ಬಂದಿದ್ದಾಳೆ. ಒಬ್ಬ ಹೆತ್ತ ತಾಯಿಯಾಗಿ ದುರ್ಯೋಧನನನ್ನು ಅತಿ ಕೆಟ್ಟವನು ಅಂತ ತಿಳ್ಕೊಂಡಿದ್ದಂಥ ಹಿರಿಮೆ ಗಾಂಧಾರಿದಾಗಿತ್ತು. ಅವನಿಗೆ ನ್ಯಾಯ ಸಿಗಬೇಕು ಅಂತ ಅವರು ಯೋಚನೆ ಮಾಡಲೇ ಇಲ್ಲ. ಇವನು ಪಾಪಿ, ಇವನು ಇವತ್ತ ನಾನು ಸತ್ತೇ ಸಾಯ್ತಾನೆ, ಸ್ವಲ್ಪ ದಿವಸ ಅವರು ಬದುಕಿರಲಿ ಅಂಥೇಳಿ ಕುಂತಿನ ಕೇಳಿಕೊಂಡ್ರು, ನೀವು ನಿಮ್ಮ ಮನೆಗೆ ಹೋಗಿ, ಇಲ್ಲಿರೋ ಒಟ್ಟಾಗಿರೋದು ಬೇಡ. ಭೀಮಾದ್ ಬಿಭೇಮಿ ಆ ಪದ ನೋಡಬೇಕು. ಭೀಮಾದ್ ಬಿಭೇಮಿ, ಭೀಮನಿಗೆ ಅಂಜುತ್ತೇನೆ ನಾನು. ದುರ್ಯೋಧನ ತಪ್ಪು ಮಾಡಿಯೇ ಮಾಡ್ತಾನೆ, ಭೀಮವನ್ನು ಕೊಂದೇ ಕೊಲ್ತಾನೆ, ಮುಂದೆ ಆಗಿದ್ದದೇನೆ. ಆದರೆ ಸ್ವಲ್ಪ ದಿವಸ ಬೇರೆ ಇರಿ ಅಂತ ಕಳಿಸ್ದಾಗ ಹೊರಡ್ತಾರೆ. ದುರ್ಯೋಧನ ಮದುವೆ, ಇನ್ನೊಂದು ಮದುವೆ ನಡೆಯುತ್ತೆ ಮತ್ತು ದುರ್ಯೋಧನದ ಮತ್ತೊಂದು ಮದುವೆ. ಅದು ಇದೇ ರೀತಿಯ ಸ್ವಯಂವರನೇ. ಕಳಿಂಗ ದೇಶದ ರಾಜ ಸುವಜ್ರ ಅಂತ ಹೆಸರು, ಅವನಿಗೆ ಶಿವನ ವರ. ಕಳಿಂಗಾದ ಇವತ್ತಿನ ಒರಿಸ್ಸಾ ದೇಶ, ಅಂಗವಂಗ ಕಳಿಂಗ ಅಂತ ಹೇಳ್ತೇವಲ್ಲ, ಕಳಿಂಗ ದೇಶ ಅಂದರೆ ಒರಿಸ್ಸಾ ಪ್ರಾಂತ. ಅಲ್ಲಿ ರಾಜ ಸುವಜ್ರ, ಅವನಿಗೆ ಶಿವನ ವರ, ಅವಧ್ಯತ್ವ ವರ ಇತ್ತು ಅವನಿಗೆ. ಅವನಿಗೊಬ್ಬ ಮಗಳು, ಅವಳ ಸ್ವಯಂವರ, ಅದಕ್ಕೆಲ್ಲರಿಗೂ ಆಹ್ವಾನ. ಎಲ್ಲರೂ ಬಂದಿದ್ದಾರೆ, ಪಾಂಡವರು ಬಂದಿಲ್ಲ. ಯಾಕೆ ಅವಳು ಅಯೋಗ್ಯಳು, ಯೋಗ್ಯಳಲ್ಲ ಅವಳು. ಅವನೂ ಅಯೋಗ್ಯ, ಮಗಳು ಅಯೋಗ್ಯ, ಪರಿವಾರನೇ ಅಯೋಗ್ಯ, ಅದಕ್ಕೆ ಪ್ರವೇಶ ಮಾಡೋದಿಲ್ಲ ಅವರು. ಉಳಿದವರಲ್ಲಿ ಎಲ್ಲ ಕಡೆ ಹೋಗ್ತಿರ್ತಾರೆ, ಇವರು ಹಾಗಲ್ಲ, ಯೋಗ್ಯ ಸ್ಥಳಕ್ಕೆ ಮಾತ್ರ ಹೋಗ್ತಾರೆ, ಅದು ಮುಖ್ಯ. ಅವ್ರಿಗೆ ಬೇಕಾಗಿದ್ದು ಸದ್ಗುಣಗಳೇ ಹೊರತು ದುಷ್ಟರ ಸಹವಾಸನೇ ಬೇಡ. ಪಾಂಡವರನ್ನು ಬಿಟ್ಟು ಉಳಿದವರೆಲ್ಲ ವಿವಾಹಕ್ಕೆ ಬಂದಿದ್ದರು, ಕಲ್ಯಾಣ ಸ್ವಯಂವರಕ್ಕೋಸ್ಕರ. ಆ ಸ್ವಯಂವರ ಇನ್ನೂ ನಡೀತಾ ಇದೆ. ಹೇಗೆ ಮಾಡೋದು ಅನೌನ್ಸ್ ಮಾಡ್ತಾ ಇದ್ದಾನೆ. ದುರ್ಯೋಧನ ಏನು ಲೆಕ್ಕನೇ ಇಲ್ಲ ಅವನಿಗೆ, ದುಷ್ಟ. ಬಲಾತ್ ಪ್ರಗೃಹೀತ ಕನ್ಯೆ, ಮತ್ತೆ ಕನ್ಯೆಯನ್ನು ಬಲಾತ್ಕಾರದಿಂದ ಎಳ್ಕೊಂಡು ಹೋಗ್ತಾನೆ. ಹಿಂದೆ ಮಾಡಿದ್ದ ಅಭ್ಯಾಸ ಆಗಿತ್ತಲ್ಲ ಅವನಿಗೆ, ಕಾಶಿರಾಜನ ಮಗಳ ಸ್ವಯಂವರ ಕಾಲಕ್ಕೆ ಏನು ಮಾಡಿದ್ದ ಅದೇ ತಪ್ಪನ್ನು ಮತ್ತೆ ಮಾಡ್ತಾನೆ. ಇದು ಸಜ್ಜನರಿಗೂ ದುರ್ಜನರಿಗೂ ವ್ಯತ್ಯಾಸ ಇತ್ತು. ಸಜ್ಜನರು ತಪ್ಪು ಮಾಡೋದಿಲ್ಲ, ಮಾಡಿದರೆ ಮತ್ತೆ ಅದನ್ನು ಮಾಡೋದಿಲ್ಲ, ತಿದ್ದುಕೊಂಡ್ಬಿಟ್ಟು ಕ್ಷಮೆ ಕೇಳಿಬಿಡ್ತಾರೆ, ಬದಲಾಗಿಬಿಡ್ತಾರೆ. ಅದು ದುಷ್ಟರು ಹಾಗಲ್ಲ, ಮೊದಲು ತಪ್ಪು ಮಾಡ್ತಾರೆ, ತಪ್ಪನ್ನು ಕಂಟಿನ್ಯೂ ಮಾಡ್ತಾರೆ, ಅದನ್ನು ಸಾಧನೆ ಮಾಡ್ತಾರೆ, ಅದೇ ಸರಿಯಂತೆ ವಾದಿಸ್ತಾರೆ. ಇಬ್ಬರಿಗೂ ವ್ಯತ್ಯಾಸ ಇದೆ. ರುಜುಗಳನ್ನು ಬಿಟ್ಟರೆ ಯೋಗ್ಯರಲ್ಲೂ ತಪ್ಪು ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ತಿದ್ದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಒಪ್ಪಿಕೊಳ್ಳೋದು, ತಿದ್ದುಕೊಳ್ಳೋದು. ಯಾರು ಒಪ್ಕೊಳ್ಳೋದಿಲ್ಲ, ತಿದ್ದುಕೊಳ್ಳೋದಿಲ್ಲ, ಅವ್ರು ನಿಜವಾದ ದುಷ್ಟರು ಅಂತ ಅರ್ಥ. ದುರ್ಯೋಧನ ಆ ಪಂಕ್ತಿಗೆ ಸೇರಿದ ಮಹಾದುಷ್ಟ. ಏನೋ ಅವತ್ತಾಯಿತು, ಕಾರಣ ಏನೋ ಮಾಡ್ದ, ಬದುಕಿದೆ, ಆ ಯೋಚನೆ ಇಲ್ಲ, ಅದನ್ನೇ ಅಭ್ಯಾಸ ಮಾಡ್ಲಿಕ್ಕೆ ಹೊರಟು. ಎಷ್ಟೋ ಜನ ಕಳ್ಳರಿರ್ತಾರೆ, ಬಿಳಿಗಳೇ ಆಗ್ತಾರೆ, ಸಾಯಂಕಾಲ ಮತ್ತೆ ವಾಪಸ್ ಬಂದಿರ್ತಾರೆ ಆಗಲೇ. ಅಂದರೆ ಕಳ್ಳತನ ಅವರಿಗೆ ಅಭ್ಯಾಸ, ಬಿಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅವರಿಗೆ. ಅದಕ್ಕೆ ದುರ್ಯೋಧನ ಒಳ್ಳೆಯ ನಿದರ್ಶನ. ಅದಕ್ಕೆ ಅವನು ಆ ತಪ್ಪನ್ನು ಮಾಡಿದ. ಈ ಸತ್ಯ ಜರಾಸಂಧ ಯೋಚನೆ ಮಾಡಿದ್ದಾಗಲೇ. ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು ಅಂತಾರಲ್ಲ, ದುಷ್ಟರ ರೀತಿ ದುಷ್ಟರಿಗೆ ಸರಿಯಾಗಿ ಗೊತ್ತು. ಅವನೇನು ಮಾಡಿದ, ಮೊದಲೇ ಪ್ಲ್ಯಾನ್ ಮಾಡಿದ, ದುರ್ಯೋಧನಿಗೆ ಮಾಡ್ತಾನೆ ಅಂಥೇಳಿ ಎಲ್ಲ ಕಡೆ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾಗಲೇ. ಎಸ್ಕೇಪ್ ಆಗಬಾರ್ದು ಈ ಸಲ ಅಂತ ಹೇಳ್ಬಿಟ್ಟು ಭದ್ರವಾದ ವ್ಯವಸ್ಥೆ ಮಾಡಿದ್ದ. ಅವನು ಯಾವಾಗ ಎಳೆದ ತಕ್ಷಣವೇ ಅವರು ಅಟ್ಯಾಕ್ ಮಾಡಿ ದುರ್ಯೋಧನ ಸೆರೆ ಹಿಡಿದುಬಿಡ್ತಾರೆ. ಅವನು ತಮ್ಮಂದಿರು ಶಕುನಿ ಎಲ್ಲರನ್ನೂ ಬಂಧನ ಮಾಡಿಬಿಡ್ತಾರೆ ಜರಾಸಂಧ. ಇದು ದುರ್ಯೋಧನ. ಕರ್ಣ ಅಲ್ಲಿ ಕಾಪಾಡಿದ್ದ, ಕರ್ಣ ಓಡೋಗ್ಬಿಡ್ತಾನೆ ಈ ಸಲ, ಕರ್ಣ ಇಲ್ಲೇ ಇಲ್ಲ. ಈಗ ನೋಡಿ, ಅವರಿಬ್ಬರು ಆತ್ಮೀಯ ಮಿತ್ರರು, ಪ್ರಾಣ ಮಿತ್ರರು ಅಂತ ಕರೀತಾರಲ್ಲ, ಇದೆಂಥ ಮಿತ್ರರು. ಅಲ್ಲಿ ದುರ್ಯೋಧನ ಕೈ ಕೊಟ್ಟು, ಇಲ್ಲಿ ಕರ್ಣ ಕೈ ಕೊಟ್ಬಿಟ್ಟು. ಇದನ್ನು ಹೇಳೋದಿಲ್ಲ ಅವರು, ಯಾಕಂದ್ರೆ ತಮ್ಮ ವಿರುದ್ಧ ಆಗುತ್ತಲ್ಲ, ಮಹಾಭಾರತಲ್ಲೇ ಬಂದಿದೆ, ಹೇಳೋದಿಲ್ಲ. ಅದು ಜನಕ್ಕೆ ಅದು ಗೊತ್ತಿಲ್ಲ, ಇದನ್ನೇ ಸತ್ಯ ಅಂತ ಭಾವಿಸಿಬಿಡ್ತಾನೆ. ಒಬ್ಬ ಕುರುಡನಿಗೆ ₹1 ₹100 ತೊಗೋತಾರಲ್ಲ, ಹಾಗೆ ಕಣ್ಣು ಕಾಣೋದಿಲ್ಲ, ಕೊಟ್ಟ ಮಾಡಿ ಕಿತ್ಕೋತಾರೆ. ಕಣ್ಣಿದ್ದವನು ಮೋಸ ಹೋಗೋದಿಲ್ಲ. ಇವತ್ತು ಆಗಿರೋ ಆಧ್ಯಾತ್ಮಿಕ ಕುರುಡುತನ ಎದ್ದು ಕಾಣ್ತಾ ಇದೆ. ಸಂಸ್ಕೃತ ಬರೆದಿರೋದು ಒಂದಾದರೆ, ಸರಿಯಾದ ಗ್ರಂಥಗಳಿಲ್ಲದೆ ಇರೋದು ಇನ್ನೊಂದು, ಇರೋ ಗ್ರಂಥಗಳು ಜನರಿಗೆ ತಲುಪ್ತಾ ಇರೋದು ಇನ್ನೊಂದು, ತಲುಪಿದ ಗ್ರಂಥ ಓದದೇ ಇರೋದು. ಇದರಿಂದಾಗಿ ಅಜ್ಞಾನ ಬೆಳೀತಾ ಹೋಗ್ತಾ ಇದೆ. ನಾವು ಕಣ್ಣಿದ್ದು ಕುರುಡರಂತೆ ಬದುಕ್ತಾ ಇದ್ದೇವೆ. ಹಾಗಾಗಬಾರ್ದು. ಆಚಾರ್ಯ ಕೊಟ್ಟ ಜ್ಞಾನನ ಉಪಯೋಗ ಮಾಡ್ಕೋಬೇಕು ನಾವು. ಅನ್ನ ಉಪಯೋಗ ಮಾಡೋ ಅಭ್ಯಾಸ ನಮಗೆ ಬಂದಿದೆ, ಅದು ತಪ್ಪಲ್ಲ, ಒಳ್ಳೆಯದು. ಅದು ಉತ್ಸವಕ್ಕೂ ಅನ್ನ ತೊಗೊಂಡು ಬರ್ತಾರೆ ಅಂದರೆ ತಪ್ಪಲ್ಲ, ಅದು ಮಂಗಳಕರವಾದ ಅನ್ನ, ನಮ್ಮ ದೇಹ ಶುದ್ಧಿ ಮಾಡುತ್ತೆ. ಆದರೆ ಮನಃಶುದ್ಧಿ ಮಾಡಲಿಕ್ಕೆ ಬೇಕಾಗಿದ್ದು ಜ್ಞಾನ, ಅದನ್ನೂ ಪಡಿಬೇಕು ಅಂತ ದೀಕ್ಷೆ ಬಂದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅನ್ನಕ್ಕೆ ನಾವು ನೋಡ್ತೇವೆ, ಎಷ್ಟು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಭಾರಿ ಶ್ರೀಮಂತರಿರ್ತಾರೆ, ಜಾಗ ಇರೋದು ಎಲ್ಲೋ ಒಂದು ಕಡೆಗೆ, ಪಕ್ಕದಲ್ಲಿ ಚರಂಡಿ ಇದ್ದಲ್ಲಿ ಹಾಕಿದ್ರೆ ಊಟ ಮಾಡ್ತಾವ್ರು. ಯಾಕೆ ಗೊತ್ತಾ, ಅನ್ನ ಅಂತಲ್ಲ, ಪ್ರಸಾದ ಅಂತ ತಗೊಳ್ತಾರೆ. ಇದು ಬಹಳ ದೊಡ್ಡ ನಾವು ಅಭಿನಂದನೆ ಮಾಡಬೇಕು.
ಜ್ಞಾನಕ್ಕೂ ಆ ರೀತಿ ಕಾತರದಿಂದ ಬರಬೇಕು. ಜ್ಞಾನ ಬೇಕೇ ಬೇಕು ಅಂತ ಹಠ ಇದ್ದರೆ ಜ್ಞಾನ ಸಿಗುತ್ತೆ ಅಷ್ಟೇ. ಕಾರಣ ಓಡಿ ಹೋದ ಸುದ್ದಿ ಹೇಳೋದಕ್ಕೂ ಯಾರೂ ಇಲ್ಲ. ನಿಧಾನವಾಗಿ ಪಾಪ ಗೊತ್ತಾಯಿತು ಧೃತರಾಷ್ಟ್ರನಿಗೆ, ಭೀಷ್ಮ ದ್ರೋಣರಿಗೆಲ್ಲ ಗೊತ್ತಾಯಿತು. ಯಾರು ಬಿಡಿಸ್ಕೊಂಡು ಬರಬೇಕು ಅವ್ರನ್ನೀಗ? ದುರ್ಯೋಧನ ಮಹಾವೀರ ಅಂಥೇಳಿ ಜನತೆಯಲ್ಲಿ ಸುಮಿಸ್ಬಿಟ್ಟಿದ್ದಾರೆ ಜನಗಳೆಲ್ಲ. ಎಂಥ ಮಹಾವೀರ ತೋರಿಸಿ ನೋಡೋಣಂತೆ. ಒಂದೇ ಒಂದು ಯುದ್ಧವನ್ನು ಅವನು ಗೆದ್ದಿದ್ದು ತೋರಿಸ್ತೀರಾ? ಎಲ್ಲೆಲ್ಲೂ ಗೆದ್ದಿಲ್ಲ ಅವನು. ಇವನ ಪ್ರಕಾರ ದೊಡ್ಡ ಹೀರೋ ಮಾಡಿ ಕುಡಿಸ್ಬಿಡ್ತಾರೆ. ಮೊನ್ನೆ ಹೇಳಿದ್ದೇನೆ, ಇವತ್ತು ಸಿನಿಮಾ ನಾಟಕ ಹೇಗೆ ತೆಗಿತಾರೆ ಅಂದರೆ ಪಾಪ್ಯುಲರ್ ಹೀರೋನ ದುರ್ಯೋಧನ ಪಾಠ ಮಾಡಿಬಿಡ್ತಾರೆ, ಯಾರೋ ಒಬ್ಬನ ತಂದು ಭೀಮನ್ನು ಮಾಡಿಬಿಡ್ತಾರೆ. ಸೊ ದುರ್ಯೋಧನ ಜೈ ಅಂದುಬಿಡ್ತಾರೆ ಜನಗಳು. ಅವ್ರಿಗೆ ದುರ್ಯೋಧನ ಗೊತ್ತಿಲ್ಲ, ಆ್ಯಕ್ಟರ್ ಗೊತ್ತು ಅವರಿಗೆ. ಹೀರೋನ ವಿಲನ್ ಮಾಡಿಬಿಟ್ಟಿರ್ತಾರಲ್ಲ, ಅವನೇ ಹೀರೋ ಆಗಿಬಿಡ್ತಾನೆ. ಅವರಿಗೆ ಜನ ಎಲ್ಲ ದಾರಿ ತಪ್ಪಿ ಹೋಗ್ತಾರೆ. ಬಿಡಿಸ್ಕೊಂಡು ಬರೋದು ಭೀಷ್ಮರಿಗೂ ಸಾಧ್ಯ ಇಲ್ಲ, ದ್ರೋಣರಿಗೂ ಸಾಧ್ಯ ಇಲ್ಲ. ಜರಾಸಂಧನಿಗೆ ಅಷ್ಟು ಹೊರಗಡೆ ಯಾರು ಹೋಗಬೇಕಾಗ? ಆಗ ಭೀಷ್ಮ ದ್ರೋಣರು ಬಂದು ಭೀಮಸೇನನ್ನು ಕೇಳ್ತಾರೆ, ಭೀಮಸೇನ ನೀನು ಬಿಡಿಸ್ಕೊಂಡ್ಬರ್ಬೇಕು. ಇದು ಮಹಾಭಾರತದ್ದೇ ಕಥೆ. ಇದು ಜನ ತಿಳಿಯೋದಿಲ್ಲ, ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಭೀಮಸೇನ ಹೇಗೆ ನಡ್ಕೊಳ್ಳೋದು ನೋಡಿ. ಭೀಮ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು. ಉಳಿದವರಾಗಿದ್ದರೆ ಹೋಗೋದಿಲ್ಲ ಅಂತ ಹೇಳ್ತಿದ್ರು. ಯಾಕೆ? ಅವನು ಹಾಗೆ ಆಗಬೇಕು, ಅವನಿಗೆ ಶಾಸ್ತಿ ಆಗಬೇಕು. ಅವ್ರು ಹಾಗಲ್ಲ. ವೈರಾಣಿ ಎಲ್ಲ ಕಡೆಯೂ ತೋರಿಸ್ಲಿಕ್ಕೆ ಹೋಗಬಾರ್ದು. ದೊಡ್ಡವರ ಮಾತಿದು ಅಷ್ಟೇ. ನಿಜವಾದ ದೊಡ್ಡವರು ಭೀಮಸೇನೇ. ಪಿತಾಮಹ ಇವರು ಎಲ್ಲ ಕಾರಣಕ್ಕೋಸ್ಕರ ಆಯಿತು ನಿಮ್ಮ ಮಾತು ನಡೆಸ್ತೇನೆ ಅಂತ ಹೋಗ್ತಾರೆ. ಭೀಮನ ಈ ಗುಣ ಎಷ್ಟು ಜನ ನೋಡಿದ್ದಾರೆ ಯೋಚನೆ ಮಾಡಿ. ಭೀಮನ ಈ ಗುಣವನ್ನು ಎಷ್ಟು ಅರ್ಥ ಮಾಡ್ಕೋಬೇಕು ನಾವು. ಎಷ್ಟು ವಿಶಾಲವಾದ ಹೃದಯ. ಪರಮಶತ್ರು, ಅವನನ್ನು ಬಿಡಿಸ್ಕೊಂಡು ಬರಬೇಕು. ಹೊಡ್ತಾರೆ ಅಲ್ಲಿಂದ. ಒಬ್ಬರೇ ಸೈನ್ಯ ಇಲ್ಲ. ಇದು ಜೊತೆ ಬಂದರೆ ಭೀಮಸೇನ ಅಲ್ಲ ಅವರು ನಮ್ಮ ಜೊತೆಗೆ ಇರಬೇಕು, ನಾವು ಜೊತೆಗೆ ಯಾರೂ ಇರಬೇಕಾಗಿಲ್ಲ. ಹರಿ ಸಾಕು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ. ಇದು ಭೀಮನ ವ್ಯಕ್ತಿತ್ವ. ಇದು ಒಂದೇ ರಥ, ಒಬ್ಬೇ ಭೀಮನೇ. ಅಕ್ಷೋಣಿ ಯಾವ ಸೈನ್ಯನೂ ಇಲ್ಲ. ಇದನ್ನು ಸರಿಯಾಗಿ ಓದಿದರೆ ಭೀಮಸೇನ ಸಮವನಾಸ್ತಿ ಅಂತ ಎಂಥವ್ರು ಬೇಕಾದ್ರೂ ಹೇಳ್ತಾರೆ. ಅದು ಗೊತ್ತಾಗೋದಿಲ್ಲವಲ್ಲ, ಹೇಳೋದಿಲ್ಲ ಅಷ್ಟೇ. ಎಲ್ಲಿ ಕಳಿಂಗ, ಎಲ್ಲಿ ಹಸ್ತಿನಾಪುರ, ಸಾವಿರಾರು ಕಿಲೋಮೀಟ್ರ್ ದೂರ, ಹತ್ತಿರದಲ್ಲೂ ಇಲ್ಲ. ಆದರೆ ಭೀಮಸೇನನ ಒಂದು ಬಲ ಜ್ಞಾನ ಎರಡು ನೋಡಬೇಕು. ಒಬ್ಬಂಟಿನಾಗಿ ಬಂದರೆ ಇವನಿಗೆ ಹೋಮ್ ಪಿಚ್ಚು ಸುಭದ್ರನಿಗೆ, ಭೀಮನಿಗೆ ಹೋಮ್ ಪಿಚ್ಚಲ್ಲ, ಜಗತ್ತೇ ಹೋಮವ್ರು. ಜಯ ಜಯ ಜಗತ್ರಾಣ. ನೋಡೋ ದೃಷ್ಟಿಯಿಂದ ಬೇರೆ ಲೆಕ್ಕನೇ ಇಲ್ಲ. ಒಬ್ಬರೇ ಯುದ್ಧ ಮಾಡಿದಾಗ ಮತ್ತೆ ಹೇಳಬೇಕಾಗಿಲ್ಲ. ಎಲ್ಲರನ್ನೂ ಭೀಮ ಒಬ್ಬನೇ ಸೋಲಿಸಿರೋದು, ಒಬ್ಬೇ ಭೀಮಸೇನ. ಜರಾಸಂಧ ಸೋತು ಓಡೋಗ್ತಾನೆ. ಕೃಷ್ಣನಿಗೆ ಸೋತು ಓಡೋಗಿದ್ದು ನಮಗೆ ಗೊತ್ತು, ಭೀಮನಿಗೂ ಸೋತು ಓಡೋಗ್ತಾನೆ. ಮತ್ತೆ ಭೀಮನಿಂದ ಸತ್ತು ಸಾಯ್ತಾನೆ ಮುಂದೆ. ಇದು ಜರಾಸಂಧನ ಪರಾಭವ, ದಾಖಲೆಯ ವಿಜಯ ಭೀಮಸೇನ ದೇವರು. ಉಳಿದವರೆಲ್ಲ ಸೋಲ್ತಾರೆ. ಸುಭದ್ರ ಯುದ್ಧಕ್ಕೆ ಬರ್ತಾನೆ, ಅವನು ಕೊಂದೇ ಬಿಡ್ತಾರೆ ಭೀಮಸೇನ ದೇವರು. ಅವನಿಗೆ ರುದ್ರದೇವರು ವರ ಇದ್ದರೂ ಕೂಡ ಇವರು ಯಾವ ಲೆಕ್ಕನೂ ಇಲ್ಲ. ಸುಭದ್ರನ ಕೊಂದು ಬಿಡ್ತಾರೆ. ಆ ದುರ್ಯೋಧನಾದಿಗಳೆಲ್ಲ ಇದ್ದರೆ ಎಲ್ಲರನ್ನೂ ಕೂಡ ಹಿಡ್ಕೊಂಡು ಅವ್ರನ್ನೆಲ್ಲ ಹಾಕ್ಕೊಂಬರ್ತಾರೆ. ಟ್ರ್ಯಾಕ್ಟರ್ನಲ್ಲಿ ಹಾಕ್ಕೊಂಬಂದಾಗ, ಕೈದಿಗಳನ್ನ ಹಾಕ್ಕೊಂಬರ್ತಾರೆ ಬಿಡಿಸ್ಕೊಂಡು. ಎಷ್ಟು ಆಶ್ಚರ್ಯ! ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಇದಕ್ಕೆ ಕರ್ಕೊಂಡು ಬಂದರೆ ಅವಲ್ಲಿ ಹೇಗೆ ಬಂದರು ಗೊತ್ತಾ? ಪ್ರೇತದ ಕಡೆ ಇತ್ತಂತ ಅವ್ರ ಮುಖದಲ್ಲಿ. ಪ್ರೇತದ ಕಡೆ ಬಿಡಿಸ್ಕೊಂಬಂದಿದ್ದು, ಸೋತಿದ್ದೊಂದು, ಬಿಡಿಸ್ಕೊಂಬಂದಿದ್ದೊಂದು, ಎಲ್ಲರಿಗೂ ಗೊತ್ತಾಗಿದ್ದೊಂದು, ಭೀಮಸೇನ ಬಿಡಿಸ್ಕೊಂಡು ಹೋಗಿದ್ದೊಂದು ಜೊತೆಗೆ. ಇದಕ್ಕಿಂತ ಒಂದು ಡಿಫಿಟ್ ಇರಲಿಕ್ಕೆ ಸಾಧ್ಯನಾ? ಪ್ರೇತ ಕಡೆ ಅಂತ ಹೇಳ್ತಾರಲ್ಲ, ಪ್ರೇತ ಕಡೆ. ಮೃತಕ ಪ್ರತೀಕಾನ್ ಅಂತ ಹೇಳ್ತಾರೆ ಆಚಾರ್ಯರು. ಹೆಣ ಇದ್ದಾಗಿದ್ರಂತ ಅವರೆಲ್ಲ ಕೂಡ. ಇಷ್ಟು ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದೆಲ್ಲ ಇಷ್ಟಾದರೂ ಬಿಡಿಸಿ ತಂದರು. ದ್ರೋಣಾದಿಗಳು ಹೇಳ್ತಾರೆ. ಆಗ ಭೀಮಸೇನಣಿ ಕಾರ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಜೊತೆಗೆ ಕನ್ಯೆನೂ ಬಂದಿದ್ದಾಳೆ. ದುರ್ಯೋಧನ ಅವಳು ಮದುವೆ ಆಗ್ತಾನೆ. ಮತ್ತೆ ಮದುವೆ ಕೂಡ ಮಾಡಿಸ್ದಾಗಾಯ್ತು ಭೀಮಸೇನ ದೇವರು. ಎಲ್ಲ ದ್ವೇಷ ಬಿಟ್ಟುಬಿಟ್ಟು ಪೂರ್ಣ ಶರಣಾಗತನ ಬದುಕಬೇಕಾಗಿತ್ತು ನ್ಯಾಯವಾಗಿ. ಎಷ್ಟೋ ಜನ ಇಂಥ ಉಪಕಾರ ಮಾಡಿದ ಮೇಲೆ ತಮ್ಮ ದ್ವೇಷ ಬಿಟ್ಟುಬಿಡ್ತಾರೆ. ಇಂಥವರು ದ್ವೇಷ ಮಾಡಬಾರ್ದು, ಇಂಥವ್ರದ್ದು ಬದಲಾಗಿ ಬಿಡ್ತಾರೆ. ಇವನು ಬದಲಾಗೋದೇ ಇಲ್ಲ ಇವಳು. ಇದು ದುಷ್ಟರ ಮತ್ತೊಂದು ಮುಖ, ಕೃತಜ್ಞತೆ ಅಂತ ಕರೀತಾರೆ. ಕೃತಜ್ಞತೆ ಭಾರಿ ದೊಡ್ಡ ಗುಣ. ಕೃತಜ್ಞತೆ ಭಾಳ ಕೆಟ್ಟ ದೋಷ. ಅದು ಆಪೋಸಿಟ್ ಎರಡು ಕೂಡ. ಕೃತಜ್ಞತೆಗಿಂತ ದೊಡ್ಡ ಗುಣ ಇಲ್ಲ, ಕೃತಜ್ಞತೆಗಿಂತ ದೊಡ್ಡ ಪಾಪ ಇಲ್ಲ. ಕೃತಜ್ಞೇ ನಾಸ್ತಿ ನಿಷ್ಕೃತಿ ಅಂತ ಒಂದು ಹೇಳ್ತಾರೆ. ಎಂಥ ಪಾಪಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದು. ಕೃತಜ್ಞತೆಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಹೇಳ್ತಾರೆ. ನಾವು ಕೃತಜ್ಞರೇ, ಭಗವಂತನಿಗೆ ಕೃತಜ್ಞರು. ದೇವರೇ ಇಲ್ಲ ಅಂತ ಹೇಳ್ತೀವಲ್ಲ. ದೇಹ ಕೊಟ್ಟವನು ಯಾರು? ಜ್ಞಾನ ಕೊಟ್ಟವನು ಯಾರು? ಪ್ರತಿಕ್ಷಣ ಕಾಪಾಡೋನು ಯಾರು? ಭಗವಂತನೇ. ದೇವರೇ ಇಲ್ಲ ಅನ್ನೋದು, ದೇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಪಹಾಸ್ಯ ಮಾಡೋದು, ಇವೆಲ್ಲ ಏನು ತೋರಿಸುತ್ತೆ? ಕೃತಜ್ಞತೆ. ನಮ್ಮ ಕೃತಜ್ಞತೆ ತೋರಿಸೋದಾದರೆ ಅದಕ್ಕೆ ಮೊದಲು ಮಾಡಬೇಕಾದ ಸಂಧ್ಯಾ ವಂದನೆ, ಅದು ಮೂಲ.
ತಪ್ಪದೆ ಸಂಧ್ಯಾವಂದನೆ ಮಾಡ್ತಾರೆ ಅಂದರೆ ನಾವು ಕೃತಜ್ಞತೆಯ ಸಂಕೇತ. ಇಷ್ಟೆಲ್ಲ ಕೊಟ್ಟ ಭಗವಂತನಿಗೆ ನಾವು ಕೊಡೋದೇನು? ಸೂರ್ಯಾರ್ಗೆ ಬರೀ ನೀರಷ್ಟೇ, ವಜ್ರ ವೈಡೂರ್ಯ ಹಾಕೋದಿಲ್ಲ, ಒಂದು ಪೈಸೆ ಕೂಡ ಹಾಕೋದಿಲ್ಲ. ದಿವಸಕ್ಕೊಂದು ಪೈಸೆ ಹಾಕಿ ಅಂದರೂ ಕಾರಣ ಹೇಳ್ಬೋದಾಗಿತ್ತು, ಮತ್ತು ಇಲ್ಲ ಅಂಥೇಳಿ ಅದು ಕೂಡ ಇಲ್ಲ. ಭಕ್ತಿಯಿಂದ ಕೊಟ್ಬಿಟ್ರೆ ಸಾಕು. ಒಳಗಿರೋ ಭಗವಂತ ತೃಪ್ತನಾಗಿ ಅನುಗ್ರಹ ಮಾಡ್ತಾನೆ. ಅದು ಇದು ಕೊಡೋದಿಲ್ಲ. ಸಂಧ್ಯಾವಂದನೆ ಮಾಡಿ ಅರ್ಘ್ಯ ಕೊಟ್ಟರು ಅಂದರೆ ಅನ್ನ ಗ್ಯಾರಂಟಿ. ಯಾಕೆ? ಆದಿತ್ಯ ಜಾಯತೆ ವೃಷ್ಟಿ. 3 ಹೊತ್ತು ಸಂಧ್ಯಾವಂದನೆ ಮಾಡ್ದಂದ್ರೆ 2 ಊಟ 1 ತಿಂಡಿ ಗ್ಯಾರಂಟಿ. ಗೊತ್ತಾಯ್ತಾ? ಅಷ್ಟರ ಮಟ್ಟಿಗೆ ನಮ್ಮ ದೊಡ್ಡ ಆಸ್ತಿ ಅದು ನಮ್ಮ ಜೀವನಕ್ಕೆ. ಭಗವಂತ ಕಾಪಾಡ್ತಾನೆ. ಅದು ಎಷ್ಟು ಜನ ಮಾಡ್ತಾರೆ ಯೋಚನೆ ಮಾಡಿ. ಕೃತಜ್ಞತೆ ಆಗಲಿಲ್ಲ, ಪ್ರಾಯಶ್ಚಿತ್ತವಲ್ಲದ ಪಾಪ ಮಾಡಿದ ಪಾಪ ಬರುತ್ತೆ. ಪ್ರಾಯಶ್ಚಿತ್ತವಿಲ್ಲದ ಪಾಪ, ಆ ತಪ್ಪು ಮಾಡಬಾರ್ದು. ಪ್ರತಿನಿತ್ಯ ನಮಗೆ ಒಂದು ಕ್ಷಣ ಕ್ಷಣಕ್ಕೆ ಕಾಯ್ತಿರಬೇಕು. ಉಪಕಾರ ಮಾಡಿದವರಿಗೆ ಒಂದು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಕೊನೆಗೆ ವಂದನಾರ್ಪಣೆ ಅಂತ ಇಟ್ಟಿರ್ತಾರೆ. ಕೊನೆ ಪಕ್ಷ ಅದೇನೇ ಆಗಿರಲಿ ವಂದನಾರ್ಪಣೆ ಮಾಡಿಬಿಡ್ತಾರೆ. ಕೆಲವು ಸಲ ಹೀಗೂ ಹೇಳಿಬಿಡ್ತಾರೆ. ಕೆಲವು ಸಲ ಇವರು ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿಬಿಡ್ತಾರೆ. ಕೆಲವು ಸಲ ಪಾಪ ಅವ್ರಿಗೆ ಎರಡೂ ಗೊತ್ತಿರೋದಿಲ್ಲ. ಭಾರಿ ಕೃತಜ್ಞತೆ ತೋರ್ಸೋಕೆ ಹೋಗಿ ವಿಘ್ನ ಮಾಡಿ ಹಾಕ್ಬಿಡ್ತಾರೆ. ಅದು ಭಾರಿ ಮೋಸ ಆಗಿಬಿಡುತ್ತಾರೆ. ಅದು ಮಾಡಬಾರ್ದು. ನಾವು ದೇವರಿಗೆ ಅದು ಮಾಡ್ತಾ ಇದ್ದೇವೆ ಅಷ್ಟೇ, ಹಾಗೆ ಮಾಡಬಾರ್ದು. ವಾಯುದೇವರಿಗೆ ಒಳಗಿದ್ದು ದುರ್ಯೋಧನೊಳಗಿದ್ದು ಉಸಿರಾಡಿಸೋದು ಅವರೇ. ಹರಿಕಥಾಂಸಾರ ಓದೋರಿಗೆ ಗೊತ್ತಿರುತ್ತದೆ. 6 3 2 1000 32 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆ. ಅವರು ಬದುಕಿಸಿರೋದು ಅವರೇನೆ. ಅಲ್ಲ, ಕಳ್ಳರನ್ನೆಲ್ಲ ಬದುಕಿಸ್ತಾರ ದುಷ್ಟರನ್ನ. ಅಂದರೆ ಸರ್ಕಾರ ಕಳ್ಳರಿಗೆ ಜೈಲಕ್ಕೆ ಅನ್ನ ಊಟ ಕೊಡೋದಿಲ್ಲ. ಅವರು ಸ್ಟ್ರೈಕ್ ಮಾಡ್ತಾರೆ, ಅಕ್ಕಿ ಸರಿ ಇಲ್ಲ ಅಂತ ಮಾಡ್ತಿರ್ ಅದು ಬೇರೆ ಕೊಡ್ತಾರೆ. ಸ್ಟ್ರೈಕ್ ಬೇರೆ, ಜೈಲಲ್ಲೂ ಸ್ಟ್ರೈಕು. ಕ್ವಾಲಿಟಿ ಸರಿ ಇಲ್ಲ, ಅವ್ರ ಕ್ವಾಲಿಟಿನೇ ಸರಿ ಇಲ್ಲ, ಈ ಕ್ವಾಲಿಟಿ ಬೇಕಂತ ಸರ್ಕಾರ ಅನ್ನೋದು ಆಶ್ಚರ್ಯ. ಅಂದರೆ ಅದು ಕಮಿಟ್ಮೆಂಟ್. ಅದು ಇದು ನಿಮ್ಗೆ ಈಗ ಅರ್ಥ ಆಗುತ್ತೆ. ನಮಗೆ ಅರ್ಥ ಆಗೋದು ಯಾವಾಗ? ಅವ್ರನ್ನೂ ಯಾತು ಬದುಕಿಸ್ತಾರೆ. ಅವರು ಸಮಾಜದ ಒಂದು ಘಟಕ, ಭಗವಂತ ಸೃಷ್ಟಿಯಲ್ಲಿ ಬಂದಿದ್ದಾರೆ. ಅವರನ್ನು ಬದುಕಿಸೋ ಕೆಲಸ ಒಳಗೆ ನಿಂತ್ಕೊಂಡು ಉಸಿರಾಡಿಸಿ ಮಾಡಿಸ್ತಾ ಇದ್ದಾರೆ. ಅವರಿಗೆ ಜ್ಞಾನ ಕೊಡೋದು ಮಾತ್ರ ಯೋಗ್ಯರಿಗೆ ಜ್ಞಾನನೂ ಕೊಡ್ತಾರೆ, ಬದುಕು ಕೊಡ್ತಾರೆ. ಅವರಿಗೆ ಬದುಕು ಕೊಡ್ತಾರೆ, ಜ್ಞಾನಕ್ಕೆ ಅರ್ಹತೆ ಇಲ್ಲ, ಕಳ್ಕೊಂಡು ಬಿಡ್ತಾರೆ ಅಷ್ಟೇ. ಅಂಥದ್ದು ದುರ್ಯೋಧನ ಇನ್ನೂ ಹೆಚ್ಚು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪಾಪಿಷ್ಟ ಮೊದಲಿಗಿಂತ ಹೆಚ್ಚು ದ್ವೇಷ. ಈಗಿರ್ತಾರ ಇದ್ದಾರಲ್ಲ, ಈಗ ಇರ್ತಾರಂತ ಕೇಳಬೇಡಿ, ಇದ್ದಾರೆ, ಇವತ್ತಿಗೂ ಇದ್ದಾರೆ ಜನ. ಹಾಗಿದ್ದಾರೆ. ಉಪಕಾರ ಮಾಡಿದವರಿಗೆ ಮೊದಲು ಮಾಡೋದು ನಂಬಿಕೆ ದ್ರೋಹ ಅಂಬೋದು ಕಾಮನ್. ನಂಬಿಕೆ ದ್ರೋಹ. ಅವ್ರನ್ನ ಕೇಳಿಬೇಕಾದ್ರೆ, ಅಲ್ಲಯ್ಯ ನಂಬಿಕೆದವ್ರಿಗೆ ದ್ರೋಹ ಮಾಡಿಬಿಟ್ಟಿಲ್ಲ ಅಂದರೆ ನಂಬಿಸ್ತಾ ಇದ್ದವ್ರಿಗೆ ಮಾಡೋಕ್ಕಾಗತ್ತಾ ಸಾರ್ ಅಂತಾರೆ. ಗೊತ್ತಾಯ್ತಾ? ನಂಬಿಸ್ತವ್ರಿಗೆ ಮಾಡೋದು ನಾವು, ನಂಬಿದವ್ರಿಗೆ ಮಾಡೋದು ಹೇಗಾಗತ್ತೆ? ಅದನ್ನೇ ಹೆಮ್ಮೆಯಿಂದ ಹೇಳ್ಕೊತಾರೆ. ಏನು ಹೇಳ್ತೀರಾ ಮೂರ್ಖರಿಗೆ? ಅವ್ರಿಗೆ ಪಶ್ಚಾತ್ತಾಪನೇ ಬರೋದಿಲ್ಲ. ಆಗ ನೋಡ್ದ ಇದೆಲ್ಲ ಆಚಾರ್ಯ ಪ್ರತಿಯೊಂದು ಕಾಲಮಾನ ಕೊಡ್ತಾ ಹೋಗ್ತಾರೆ. 5 ವರ್ಷಗಳ ಕಾಲ ಈ ರೀತಿ ನಡೀತು. 5 ವರ್ಷಗಳ ಕಾಲ ಇಲ್ಲಿ ಬಂದ ಮೇಲೆ ನಿನ್ನೆ ದ್ರೌಪದಿಯ ಸಂಸಾರದ ಬಗ್ಗೆ ಹೇಳಿದೆ ಈಗಾಗಲೇ. ಎಷ್ಟೋ ಅದ್ಭುತವಾದ ಸಂಸಾರ. ಅದರ ಬಗ್ಗೆ ನಿನ್ನೆ ಕಾರಣ ಕೊಟ್ಟಾಗಿದೆ. ಒಂದೇ ದೇಹದಲ್ಲಿ ಇದ್ದರೂ ಕೂಡ ಆಗ ಅಭಿವ್ಯಕ್ತಿ ಆಗ್ತಿದ್ದು ಅವ್ರು ಮಾತ್ರ, ಸಂಬಂಧಪಟ್ಟ ಗಂಡ ಹೆಂಡರೇ ಹೊರತು ಬೇರೆಯವರಲ್ಲ. ಆದ್ದರಿಂದ ಸ್ವಲ್ಪವೂ ದೋಷದ ಹೆಸರೇ ಇಲ್ಲ. ಪರಮ ಪಾವನವಾದ ದಾಂಪತ್ಯ, ಪರಮ ಪಾವನವಾದ ದಾಂಪತ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣ ಪವನ. ಅವರು ಮುಟ್ಟಿದ್ದೇ ಪಾವನ, ಅವರ ಶಕ್ತಿ ಅಂಥದ್ದು. ದ್ರೌಪದಿ ದೇವಿ ಸಾಕ್ಷಾತ್ ಭಾರತೀ ದೇವಿ. ಅದಕ್ಕೆ ಅವರ ಮೊರೆ ಹೊಕ್ಕಿದ್ದು, ತಪಸ್ ಮಾಡಿದ್ದು, ಅನುಗ್ರಹ ಪಡೆದಿದ್ದು. ಅದರಿಂದ ಸುರಕ್ಷಿತವಾಗಿ ಅವರಿದ್ದಾರೆ. ನಿನ್ನೆ ಹೇಗೆ ನಂಬಬೇಕು ಅಂತ ಕೇಳಿ ದೃಷ್ಟಾಂತ ಕೊಟ್ಟಿದೆ. ಒಂದೇ ಟಿ ವಿಯೊಳಗೆ ಎಷ್ಟು ಚಾನಲ್ ಇರುತ್ತೆ? 100 ಚಾನಲ್ಗಳು, 24 hours, ಒಂದಕ್ಕೊಂದು ಮಿಕ್ಸೇ ಆಗೋದಿಲ್ಲ. ಏನಾದರೂ ಕೂಡ ಬರೋದಿಲ್ಲ. ಏನು ಆಶ್ಚರ್ಯ! ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸಾಂಕರ್ಯವಾಗದಂತೆ ಪವಿತ್ರವಾದಂಥ ದಾಂಪತ್ಯ ನಡೀತು. ಇವತ್ತು ನಮ್ಮಲ್ಲೇ ನೋಡಿಬೇಕಾದ್ರೆ ನಿನ್ನೆ ಹೇಳಿದ್ದೇನೆ, ನಾವೀಗ ಇಲ್ಲಿ ಉಸಿರಾಡ್ಕೊಂಡು ಸುಖವಾಗಿರ್ತೇವೆ. ನೀರಲ್ಲಿದ್ದರೆ ಉಸಿರಾಡಕ್ಕೆ ಬರೋದು, ಸತ್ತೋಗಿಬಿಡುತ್ತಾರೆ. ಜಲಚರ ಮೀನು ಅಲ್ಲಿ ಹೊರಗೆ ಬಂದರೆ ಸತ್ತೋಗುತ್ತೆ. ನಾವು ಒಳಗೆ ಹೋದರೆ ನಾವು ಸಾಯ್ತೇವೆ, ಹೊರಗೆ ಬಂದರೆ ಅದು ಸಾಯುತ್ತೆ. ದೇವರು ಹೇಗೆ ಮ್ಯಾಜಿಕ್ ಮಾಡಿದ್ದಾನೆ ಅಂದರೆ ನಮ್ಮಲ್ಲೇ ಎಲ್ಲ ಒಂದೇ ರೀತಿ ಇಲ್ಲ. ಅನ್ಯಾದೃಶಿ ಸುರಭುಕ್ತಿರ್ ಅಥೋನ್ಯರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ದೇವತೆಗಳ ಕ್ರಮನೇ ಬೇರೆ, ನಮ್ಮ ಕ್ರಮನೇ ಬೇರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಜ್ಞಾನವನ್ನು ವಿಕಾಸ ಮಾಡ್ಕೋಬೇಕೇ ಹೊರತು ನಮ್ಮ ಜ್ಞಾನಕ್ಕೆ ಅಡ್ಜಸ್ಟ್ ಮಾಡ್ಕೋಬಾರದು. 1ನೇ ಕ್ಲಾಸನ್ನು ಅಡ್ಜಸ್ಟ್ ಮಾಡ್ಕೋತಾರೆ, 1ನೇ ಕ್ಲಾಸಲ್ಲೇ ಕೊನೆವರೆಗೂ ಇರ್ತಾನೆ ಅಷ್ಟೇ. ಬೆಳೀತಾ ಹೋದರೆ ದೊಡ್ಡ ವಿದ್ಯಾವಂತನಾಗ್ತಾನೆ. ಇಂಥ ಗ್ರಂಥ ಓದಿದಾಗ ಹೊಸ ಪ್ರಪಂಚ ಇದು ಒಂದು. ನಾವಿರೋ ಪ್ರಪಂಚದಲ್ಲಿ ಎಷ್ಟು ವ್ಯತ್ಯಾಸ ಇದೆ.
ಆದ್ದರಿಂದ ಅವರ ಬಗ್ಗೆ ನಾವು ಅದ್ಭುತ ಆಶ್ಚರ್ಯ ಪಡಬೇಕೇ ಹೊರತು ಅದನ್ನು ನಂಬೋದಿಲ್ಲ. ಅದು ಬಾಯಿ ಬಂದ ಮಾತಾಡಿದರೆ ಇವನೇನು ನಂಬೋದು ಹಾಗಿದ್ದರೆ ಇವನು ತನಗೆ ಗೊತ್ತಾಗೋದು ಅಷ್ಟೇ ಮಾತ್ರ ನಂಬೋಗೋದಾದರೆ ಅದು ಜ್ಞಾನ ಅಂತ ಕರೀತಾರ? ಇವತ್ತು ಪ್ರತಿ ಇದರಲ್ಲೂ ಮನುಷ್ಯ ನೋಡಿ, ನಮ್ಮ ಇದನ್ನೇ ನೋಡಿ, ಮೊಬೈಲ್ ನೋಡಿ, ಯಾವ್ದು ಬೇಕಾದ್ರೂ ನೋಡಿ, ಬರ್ತಾ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಅದು ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾರೆ, ಸರಳತೆ ಮಾಡೋದು ಶುರು ಮಾಡ್ತಾರೆ. ಅದು ವಂಡರ್. ಅದನ್ನು ಒಪ್ಪಕ್ಕೆ ನಾವು ಬೇರೆ ದಾರಿನೇ ಇಲ್ಲ. ಮೊದಲು ಮೊಬೈಲ್ ಹೇಗಿತ್ತು, ನಿಮಗೆ ಪೇಜರ್ ಅಂತ ಬರ್ತಿತ್ತು, ಯಾರೋ ಗೊತ್ತೇ ಇಲ್ಲ ಅವರಿಗೆ, ಸುಮ್ಮನೆ ಏನೋ ವೈಬ್ರೇಷನ್ ಮಾಡಿ ಗೊತ್ತಾಗ್ತಿತ್ತು ಅಷ್ಟೆ. ಅದು ಹೋಗೇ ಬಿಡುತ್ತೆ ಪೂರ್ತಿಯಾಗಿ. ಮೊದಲು ಫೋನ್ ಬರೀ ಕಾಲ್ ಮಾಡೋದಕ್ಕಷ್ಟೇ ಬಂತು. ಈಗ ನೋಡಿದರೆ ಕಾಲ್ ಬಿಡ್ಲಿಕ್ಕೆ ಸಾಧ್ಯವಾದ ವಿಷಯ ಬರ್ಲಿಕ್ಕೆ ಶುರುವಾಯ್ತು. ಅದ್ರ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ, ಮತ್ತು ಚೀಪ್ ಮಾಡ್ತಾ ಹೋಗ್ತಾರೆ, ಎಷ್ಟು ಕಾಟ್ಲಿ ಇದೆಲ್ಲ ಕಡಿಮೆ ಮಾಡ್ತಾ ಹೋಗ್ತಾರೆ. ಜ್ಞಾನ ಪ್ರಪಂಚ ಮುಂದುವರಿಬೇಕಾಗಿ ನಾವಿಗೆ ಬರ್ತಾ ನಮ್ಮ ಜ್ಞಾನ ವೃದ್ಧಿ ಮಾಡ್ಕೋಬೇಕೇ ಹೊರತು ಇದು ಹೊಸ ವಿಷಯ. ಆದ್ದರಿಂದ ಒಪ್ಪೋಣ. ಸೈನ್ಸೇ ಒಪ್ಕೊಂಡ್ಬಿಟ್ಟಿದೆ. ಸಸ್ಯಗಳಲ್ಲಿ ಫಲ ಬಿಡೋ ಕ್ರಮನೇ ಬೇರೆ, ಅದು ಮನುಷ್ಯರಲ್ಲಿ ಕ್ರಮನೇ ಬೇರೆ. ನೋಡಿ, ಕೆಲವು ಇದೆ ಹಾವು, ಇದು ಕೆಲವು ಎಷ್ಟು ಮೊಟ್ಟೆ ಇಡುತ್ತೆ ಗೊತ್ತೋ ಒಂದು ಸರ್ತಿಗೆ ಅದು. ಆದರೆ ಮನುಷ್ಯನಿಗೆ ಹಾಗೆ ಸಾಧ್ಯ ಇಲ್ಲ. ಅದು ಕ್ರಮ ಬೇರೆ. ಮೊಟ್ಟೆ ಇಟ್ಟು ಆಮೇಲೆ ಬಂದು ಹೊರಗೆ ಬರೋದೊಂದು. ಮನುಷ್ಯ ಹಾಗಿಲ್ಲ, ಡೈರೆಕ್ಟಾಗಿ ಕೂಸುಟ್ಟದ್ದು. ಇದೆಲ್ಲ ಹೇಗೆಂದರೆ ವೈಚಿತ್ರ್ಯ ಅದು. ಅದಕ್ಕೆ ಬಹುಚಿತ್ರ ಜಗದ್ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ವೈವಿಧ್ಯ ಅರ್ಥ ಮಾಡಿಕೊಂಡವರಿಗೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಆದ್ದರಿಂದ ದ್ರೌಪದಿ ದಾಂಪತ್ಯದ ಬಗ್ಗೆ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಇನ್ನೂ ತಗೊಂಬೋಣ. ನಮ್ಮಲ್ಲೇ ಒಂದು ಉತ್ತರಗಳಿದೆ. ನಮ್ಮಲ್ಲೇ ಪರಮಾತ್ಮ 5 ಇಂದ್ರಿಯ ಕೊಟ್ಟಿದ್ದಾನೆ. ಮನಸ್ಸು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಎಲ್ಲ ಎಲ್ಲಿವೆ ನಿಮಗೆ ಗೊತ್ತು? ಎಲ್ಲ ಇಂದ್ರಿಯಗಳ ಸೆಂಟರ್ ಅಂದರೆ ಇದೇನೆ. ಇದಿಷ್ಟರಲ್ಲಿ ಎಲ್ಲ ಇಂದ್ರಿಯ ಇಟ್ಬಿಟ್ಟಿದ್ದಾನೆ ಭಗವಂತ. ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾನೆ. ಹೇಗೆ ಕೊಟ್ಟಿದ್ದಾನೆ ಗೊತ್ತಾ? ಅವನ್ನ ಈ ಕಣ್ಣಿಗೆ ರೂಪ ಮಾತ್ರ ಕಾಣಿಸ್ಬೇಕು, ಕಿವಿಗೆ ಶಬ್ದ ಮಾತ್ರ ಕೇಳಿಸ್ಬೇಕು, ನಾಲಿ ರುಚಿ ಮಾತ್ರ ಗೊತ್ತಾಗಬೇಕು, ಮೂಗಿಗೆ ವಾಸನೆ ಮಾತ್ರ ಗೊತ್ತಾಗಬೇಕು, ಸ್ಪರ್ಶಕ್ಕೆ ಸ್ಪರ್ಶ ಮಾತ್ರ ಗೊತ್ತಾಗಬೇಕು. ಹೇಗೆ ಮಾಡಿದ್ದಾನೆ? 5, ಅಲ್ಲಿ 5, ಇಲ್ಲಿ 5. 5 ಜನ ಪಾಂಡವರು, ಇಲ್ಲಿ ಒಂದು ಮನಸ್ಸು, ಅಲ್ಲಿ ಒಬ್ಬ ದ್ರೌಪದಿ. ಆದರೆ ಹೇಗೆ ಸ್ವಲ್ಪಾರು ಸಾಂಕರ್ಯ ಆಗತ್ತೆ ನಮಗೆ ಇವತ್ತು? ಕಣ್ಣಿಗೆ ಅಕಸ್ಮಾತ್ ಶಬ್ದ ಕೇಳಿಸುತ್ತಾ? ಇಲ್ಲೇ ಇಲ್ಲ. ಕಣ್ಣಿಗೆ ರೂಪನೇ ಕಾಣಿಸ್ಬೇಕು. ಕಿವಿಗೆ ರೂಪ ಕಾಣಿಸುತ್ತಾ? ಯಾರ್ಯಾರು ಕಣ್ಣಿಗೆ ನೋಡಿದ್ದೀರಾ? ಇಲ್ಲೇ ಇಲ್ಲ. ಹೇಗೆ ಇಲ್ಲೇ ಇರೋದೇ ಒಂದೇ ಸೆಂಟ್ರ್, ಚೇಂಜ್ ಇಲ್ಲ. ಅದು ಇಷ್ಟರಲ್ಲೇ ಎಲ್ಲ ಪ್ಯಾಕ್ ಮಾಡಿರೋದು ಪರಮಾತ್ಮ. ಎಷ್ಟು ಮ್ಯಾಜಿಕ್ ಅದು! ಸಾಂಕರ್ಯನೇ ಇಲ್ಲ. ಈ ಎಕ್ಸಾಂಪಲ್ ಐತರೆಯ ಉಪನಿಷತ್ತು ಕೊಡೋದು ಗೊತ್ತಾ? ಇದಕ್ಕೆ ಶ್ರೀ ಅಂತ ಹೇಳ್ತಾರೆ. ಇಂದ್ರಿಯಗಳಿಗೆ ಶ್ರೀ ಅಂತ ಕರೀತಾರೆ. ನಿಮಗೆ ಗೊತ್ತಿರಬೇಕು. ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಭಯಂಕರ ಬಡವವನು, ಶ್ರೀಯುತರಾದ ಅಂತ ಹೇಳಬೇಕಾದ್ರೆ ಶ್ರೀಯುತರಾದ ಅಂತ ಹೇಳಬೇಕು ಅವರಿಗೆ. ಏನು ಶ್ರೀನೇ ಇಲ್ಲ ಅವನಿಗೆ. ಶ್ರೀಯುತರಾದ ಅಂತ ಹೇಳಿದ್ರೆ ಹೋದ್ರೆ ತಪ್ಪಾಗುತ್ತೆ. ಅದನ್ನು ಶ್ರೀಯುತ ಅಂದರೆ ಏನು ಹಾಗಿದ್ರೆ? ಶ್ರೀ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಅದೇ ಸಂಪತ್ತು, ನಿಜವಾದ ಸಂಪತ್ತು ಇಂದ್ರಿಯ. ಯಾಕೆ? ಅದರಿಂದನೇ ಜ್ಞಾನ ಪಡ್ಕೊಂಡು ಶುರು ಮಾಡೋಣ. ಎಷ್ಟು ಜ್ಞಾನ ಬರುತ್ತೆ ಗೊತ್ತಾ? ವೈಕುಂಠಕ್ಕೆ ಹೋಗೋಷ್ಟು ಜ್ಞಾನವನ್ನು ಶಾಸ್ತ್ರಾಧ್ಯಯನ ಮಾಡಿ ಪಡ್ಕೊಳ್ಬೋದು. ನಿಜವಾದ ಸಂಪತ್ತು ಅಂದ್ರೆ ಅದು ಶ್ರೀಯುತ, ಬಡವ ಶ್ರೀಯುತ, ರಾಯರು ಅಂಥ ಬಡತನದಲ್ಲೂ ಶ್ರೀಮಂತರು. ಆ ಶ್ರೀಮಂತಿಕೆಯನ್ನು ಮ್ಯಾಚ್ ಮಾಡೋಕ್ಕೆ ನಮಗೆ ಯಾರಿಗೂ ಶಕ್ಯ ಇಲ್ಲ, ಅಂಥ ಶ್ರೀಮಂತಿಕೆ. ಇದೆಲ್ಲ ಯೋಚನೆ ಮಾಡಿದರೆ ಶ್ರೀ ಶಬ್ದದ ಅರ್ಥ, ಇವರು ಶ್ರೀ, ದ್ರೌಪದಿಗೆ ಶ್ರೀ ಅಂತಲೇ ಹೆಸರು. ಆಚಾರ್ಯ ಹೇಳ್ತಾರೆ, ಯಾತಕ್ಕೆ ಶ್ರೀ ಅಂತಾರೆ ಗೊತ್ತಾಯ್ತಾ? ಯಾವಾಗಲೂ ಕೂಡ ಶ್ರೇಯತೆ ಇತಿ ಶ್ರೀಹಿ, ಯಾರನ್ನು ಸದಾಕಾಲ ವಾಯುದೇವರನ್ನೇ ಆಶ್ರಯಿಸಿರ್ತಾರೆ, ಮಾರುತನ ನಿಜ ಪತ್ನಿ, ಅದಕ್ಕೆ ಶ್ರೀ ಅಂತ ಅವರಿಗೆ ಹೆಸರು. ಎಂದೂ ಕೂಡ ಸಾಂಕರ್ಯ ಇಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ಶ್ರೀ ಶಬ್ದವಾಚ್ಯರಾದ ದ್ರೌಪದಿ, ಶ್ರೀ ಶಬ್ದವಾಚ್ಯವಾದ ಇಂದ್ರಿಯಗಳು ಒಂದೇ ಕಡೆಗಿದ್ದು 5 ಬೇರೆ ಬೇರೆ ವಿಷಯಗಳನ್ನು ತೋರಿಸ್ತಾ ಪರಸ್ಪರ ಸಾಂಕರ್ಯವಿಲ್ಲದೆ ಇದ್ದಾರಲ್ಲ, ಅದೇ ರೀತಿ ಅಲ್ಲಿದ್ದರು. ಸಮಸ್ಯೆ ಇಲ್ಲಿದೆ, ಏನು ಸಮಸ್ಯೆನೂ ಇಲ್ಲ. ಅಕಸ್ಮಾತ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ನಮಗೆ. ಭಗವಂತ ಅವರೆಲ್ಲ ಬೇರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ದೇವರ ವೈಭವ. ಆದರೆ ಇಲ್ಲಿ ನಾವು ನೋಡಿದಾಗ ಏನೂ ಸಾಂಕರ್ಯವಿಲ್ಲದೆ ಬರ್ತಾ ಇದ್ದೇವೆ. ಅದು ಆ ವಿಷಯಕ್ಕೆ ಅದೇ ಶಬ್ದ ಕಿವಿ ಫಿಕ್ಸ್ಡ್, ಅದು ಚೇಂಜ್ ಇಲ್ಲೇ ಇಲ್ಲ. ರೂಪ ಕಣ್ಣಿಗೆ ಫಿಕ್ಸ್ ಆಗಿದೆ. ಸೊ ದ್ರೌಪದಿ ಹಾಗೆ ಫಿಕ್ಸ್ ಆಗಿರೋದು. ಧರ್ಮರಾಜ ಶ್ಯಾಮಲಾದೇವಿ, ಭೀಮಸೇನದೇವರು ಭಾರತೀ ದೇವಿ, ಶಚಿದೇವಿ ಅರ್ಜುನ ಇಂದ್ರ, ಉಷಾ ಅಶ್ವಿನಿ ದೇವತೆಗಳು ನಕಲ ಸಹದೇವರು. ಸಾಂಕರ್ಯ ಬರದಂತೆ ಇದ್ದಾರೆ ಅವರು. ಕಾಮನ್ನಾಗಿ ವಾಯುದೇವರಿದ್ದಾರೆ. ಅವರಿಗೆ ಆ ಶಕ್ತಿ ಇಲ್ಲ, ಅದನ್ನು ನಡೆಸೋಕ್ಕೋಸ್ಕರವಾಗಿ ಅವರು ಇದ್ದಾರೆ. ಅದಕ್ಕೆ ರೂಪವನ್ನು ಏನಂತ ಕರೆದ್ರು? ಅದ್ಭುತ ರೂಪ ಅಂತ ಕರೆದ್ರು. ಇದಂಚ ತತ್ರಾದ್ಭುತಮುತ್ತಮಂ ತಥಾ ದಧಾರ ಕೃಷ್ಣ ವಪುಷಾ ಅತಿಮಾನುಷಂ
ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೇ ಗತೇ ಅಹನಿ. ಅವ್ರು ಹೇಳಬೇಕಾದ್ರೆ ಇದಂಚ ತತ್ರ ಅದ್ಭುತಂ ಉತ್ತಮಂ ತದ. ಬರೀ ಅದ್ಭುತ ಅಷ್ಟೇ ಅಲ್ಲ, ಉತ್ತಮ. ಕೆಲವೊಮ್ಮೆ ಕೆಟ್ಟದು ಭಾರಿ ಅದ್ಭುತ ಅಂತ ಕರಿಬೋದು ಕೆಟ್ಟನ್ನು, ಆದರೆ ಅದ್ಭುತ ಉತ್ತಮವಾದ ರೂಪವನ್ನು ಪ್ರತಿನಿತ್ಯದಲ್ಲೂ ಕೂಡ ಭಾರತೀ ದೇವಿ ಸ್ವೀಕಾರ ಮಾಡ್ತಾ ಇದ್ದಿದ್ದರಿಂದ ಅವರ ಪಾವಿತ್ರ್ಯಕ್ಕೆ ಯಾವ ಧಕ್ಕೆನೂ ಬರಲಿಲ್ಲ. ಆ ರೀತಿ ನಡೆಯಿತು. ಎಷ್ಟು ದಿವಸ ನಡೆಯಿತು? ಒಂದು ಮಗು ಹುಟ್ಟೋವರೆಗೂ ಮಾತ್ರ. ಅಲ್ಲಿ ಶಾಪ ವಿಮೋಚನೆ ಆಗಬೇಕು, ಮುಗೀತು. ಆಮೇಲೆ ಇಲ್ಲ. ಆಮೇಲೆ ಅವರೇ ಮುಂದೆ ದ್ರೌಪದಿ ಭೀಮಪತ್ನಿ ಮಾತ್ರ, ಉಳಿದವ್ರ ಪತ್ನಿ ಅಲ್ಲ. ಶಾಪದ ನಿಮಿತ್ತ ಅವರಿದ್ದರು, ಶಾಪ ಹೋದ್ಮೇಲೆ ಮುಗಿದೋಯ್ತು ಅಷ್ಟೆ. ಶಾಪ ದ್ರೌಪದಿಗಲ್ಲ ಮತ್ತೆ ಇರೋದು, ಅವರಿಗೆ ಶಾಪ ಇದ್ದಿದ್ದು. ಪಾರ್ವತಿ ರೂಪಕ್ಕೆ ಮಾತ್ರ ಸಂಯೋಗ ಇಲ್ಲ. ಅಶ್ವತ್ಥಾಮರು ಅವ್ರಿಗೆ ಸಂಯೋಗ ಬರೋದೇ ಇಲ್ಲ. ಕಾರಣ ಅವರು ಮಾಡಿದ ಒಂದು ಅಪಚಾರಕ್ಕಾಗಿ ಬ್ರಹ್ಮದೇವರು ಕೊಟ್ಟಿದ್ದು, ನೀವು ನಿಮ್ಮ ಪತ್ನಿ ಈ ಜನ್ಮದಲ್ಲಿ ಸೇರ ಆಗಿಲ್ಲ ಅಂತ ಹೇಳಿಬಿಟ್ಟು. ಭೀಷ್ಮರಿಗಂತ ಶಾಪ ಕೊಟ್ಟಿದ್ದರು ಬ್ರಹ್ಮದೇವರು, ನೀವು ನಿಮ್ಮ ಪತ್ನಿ ಸೇರ್ಬ. ಅಂಬೆ ಭೀಮರ ಸಾಕ್ಷಾತ್ ಭೀಷ್ಮರ ಪತ್ನಿ. ದ್ವೇಷ, ಗಂಡನ ಸಾವಿಗೆ ಕಾರಣರಾಗ್ತಾಳೆ ಅಂಬೆ. ಬ್ರಹ್ಮದೇವರ ಶಾಪ ಹಾಗಿತ್ತು. ಅದೇ ಇಲ್ಲಿ ಶಾಪ ಹೀಗೆ ಕೊಟ್ಟಿದ್ದರು. ಆದ್ದರಿಂದ ಅವರು ಪೂರ್ತಿ ಬ್ರಹ್ಮಚಾರಿಗಳಾಗಿರೋ ಒಂದು ಪ್ರಸಂಗ ಬಂತು ಅಶ್ವತ್ಥಾಮಾಚಾರ್ಯರು. ಇಲ್ಲದವರು ಅವರೂ ಪತಿ ಆಗಬೇಕಾಗಿತ್ತಾಗ. ಪಾರ್ವತಿ ಆವೇಶ ಅವರಲ್ಲಿತ್ತು. ಆಗ ಪೂರ್ತಿ ಸುಪ್ತ, ಶಾಪ ವಿಮೋಚನೆಗೆ ಅಷ್ಟೇ ಹೊರತು ಉಳಿದಂತೆ ರೋಲೇ ಇಲ್ಲ. ಉಳಿದವ್ರಿಗೊಂದು ರೋಲ್ ಇತ್ತು, ಅದು ಮುಗೀತು ಪೂರ್ತಿಯಾಗಿ. ಹೀಗೆ ದ್ರೌಪದಿಯ ನಡೆದು ಮುಂದೆ ಕೇವಲ ಭೀಮಪತ್ನಿ ಆಗ್ತಾರೆ. ಮುಂದೆ ದೃಷ್ಟಾಂತ ಎಲ್ಲ ಕಾಣ್ತೇವೆ ನಾವು. ಪ್ರತಿಯೊಂದು ದ್ರೌಪದಿಯ ಸಂರಕ್ಷಣೆ ಪ್ರಸಂಗ ಬಂದಾಗಲೂ ಕೂಡ ಬರ್ತಿದ್ದು ಭೀಮಸೇನ ಹೊರತು ಬೇರೆಯವರಲ್ಲ. ಅರ್ಜುನಾದಿಗಳು ರೋಲೇ ಇಲ್ಲ ಅಲ್ಲಿ, ಬರೀ ಭೀಮಸೇನದ ಮಾತ್ರ. ಈ ಪಂಪ ಭಾರತ ನಿನ್ನ ಹೇಳಿದೆ, ಆತ ಒಬ್ಬ ತನಗೆ ಆಶ್ರಯ ಕೊಟ್ಟ ಅರಿಕೇಸರಿ ಎಂಬ ರಾಜನಿಗೆ ಒಂದು ಪ್ರಶಸ್ತಿ ಸಂಕೇತವಾಗಿ ಗ್ರಂಥ ಬರೆದ. ಅದೇ ಲೌಕಿಕ ಅಂತ ತಾನೇ ಹೇಳ್ಕೊಂಡು ಬಿಟ್ಟ. ಏನು ಮಾಡ್ದ ಗೊತ್ತಾ? ಬದಲಾವಣೆ ಮಾಡಿಬಿಟ್ಟು ಒಂದು ಬದಲಾವಣೆ. ದ್ರೌಪದಿ 5 ಜನ ಹೆಂಡತಿ ಅಲ್ಲ, ಬರೀ ಅರ್ಜುನನ ಹೆಂಡತಿ ಅಂತ ಬದಲಾಯಿಸ್ಬಿಟ್ಟ. ಯಾಕಂದ್ರೆ ರಾಜನೇ ಅಲ್ಲೇ ಇದ್ದಾನೆ, 5 ಜನ ಬಜಿತಾಗತ್ತೆ ಆತನಿಗೆ ಅಂತ ಹೇಳಿಬಿಟ್ಟು ಬದಲಾಯಿಸ್ಬಿಟ್ಟ. ಬರೀ ದ್ರೌಪದಿ ಪತಿ ಅರ್ಜುನ ಮಾತ್ರ ಅಂಥೇಳಿ. ಅರ್ಜುನ ಯಾರು? ತಮ್ಮ ರಾಜನೇ. ಆ ರೀತಿ ಮ್ಯಾಚ್ ಮಾಡ್ದ. ಇಷ್ಟು ಬದಲಾಯಿಸ್ಬಿಟ್ಟ ಕಥೆನ. ಆದರೆ ಮುಂದೆ ಸಮಸ್ಯೆ ಬಂತ ಆತನಿಗೆ. ಮುಂದೆ ಸಭಾಪರ್ವದಲ್ಲಿ ಪ್ರತಿಜ್ಞೆ ಮಾಡಿದ್ದು ದುರ್ಯೋಧನ ಕೊಲ್ತೇನೆ ಅಂಥೇಳಿ, ದುಶ್ಯಾಸನ ಕೊಲ್ತೇನೆ ಅಂಥೇಳಿ ಯಾರು ಮಾಡಬೇಕಾಗಿತ್ತು? ಅವನ ಪ್ರಕಾರ ಅರ್ಜುನ ಮಾಡಬೇಕಾಗಿತ್ತು, ಭೀಮನೇ ಮಾಡಬೇಕಾಯಿತು. ಏನು ಕೆಟ್ಟೋಯ್ತು ಅದು ಪೂರ್ತಿಯಾಗಿ. ದುರ್ಯೋಧನ ಯಾರು ಕೊಲ್ಲಬೇಕಾಯಿತು? ಭೀಮಸೇನ, ಅರ್ಜುನ ಅಲ್ಲ. ಅಂದರೆ ತಾನು ಮಾಡಿದ ಕತೆಗೆ ತಾನೇ ಸೋತ್ಬಿಟ್ಟ. ಮಾಡಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಜನ ಒಪ್ತಿರಲಿಲ್ಲ. ಅದನ್ನು ಮಾಡ್ಲಿಕ್ಕೆ ಹೋಗಿದ್ರೆ ಜನ ಒಪ್ತಿರಲಿಲ್ಲ. ಅಂದರೆ ತಾನು ಮಾಡೋ ಬದಲಾವಣೆ ತನಗೆ ನಿಭಾಯಿಸ್ಲಿಕ್ಕಾಗಲಿಲ್ಲ. ಆತನಿಗೆ ಉತ್ತರ ಗೊತ್ತಿಲ್ಲ, ಬೇರೆ ದಾರಿ ಇರಲಿಲ್ಲ, ಹೀಗೆ ಮಾಡಿ ಹಾಕಿಬಿಟ್ಟು. ನಮ್ಮ ಪದ್ಧತಿ ಆಚಾರ ಪ್ರತಿಯೊಂದು ಸ್ಪಷ್ಟವಾಗಿ ಹೇಳ್ತಾರೆ. ಹೆಂಡತಿಗೆ ಹೂವು ತಂದು ಕೊಡೋ ಹಕ್ಕು ಯಾರಿಗಿದೆ? ಗಂಡನಿಗೆ. ಸೌಗಂಧಿಕ ತಂದುಕೊಟ್ಟಿದ್ದು ಭೀಮಸೇನ ದೇವರು. ಪಂಚವರ್ಣ ಪುಸ್ತಕಗಳು ಭೀಮಸೇನ ಇವರಲ್ಲ. ಕೀಚಕನ ಉಪದ್ರವ ಬಂದಾಗ ಕೀಚಕನ ಕೊಂದಿದ್ದು ಕೂಡ ಅರ್ಜುನ ಅಲ್ಲ, ಭೀಮಸೇನ ದೇವರೇನೆ. ಇಡೀ ಮಹಾಭಾರತ ಸುಮ್ಮನೆ ಕಥೆ ಕೇಳಿದವ್ರು ಹೇಳ್ತಾರೆ ದ್ರೌಪದಿ ಪತಿ ಭೀಮಸೇನ ಅಂತೆ. ಇದೆಲ್ಲ ತಿಳಿದಾಗ ಮಹಾಭಾರತದಲ್ಲಿ ವಿಮರ್ಶೆ ಮಾಡ್ತಾ ಹೋಗಬೇಕು, ವಿಚಾರ ಮಾಡ್ತಾ ಹೋಗಬೇಕು. ಕಥೆ ಅಲ್ಲ, ಅದು ಇತಿಹಾಸ. ಇತಿಹಾಸಕ್ಕೆ ದೊಡ್ಡದಾಗಿ ಶಾಸ್ತ್ರ. ಅದನ್ನು ತಿಳಿಯೋದ್ರಿಂದ ಮೋಕ್ಷ ಅಂತಕ್ಕಂಥ ಅದ್ಭುತ ಪುರುಷಾರ್ಥ ನಮಗೆ ಸಿಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಯಾರೋ ಉಪ್ಪು ಚೆಲ್ತಾರೆ, ಯಾರು ಕೇಳೋದೇ ಇಲ್ಲ ಬಡಿಸಿದಾಗ. ಉಪ್ಪು ಯಾಕೆ ಚೆಲ್ಲಿದ್ರೆ ಹುಡ್ಕೊಂಡು ಯಾರೂ ಹೋಗೋದಿಲ್ಲ. ಯಾರು ಸ್ವೀಟ್ ಚೆಲ್ಲಿ ಯಾಕೆ ಚೆಲ್ಲಿ, ಪಾಯಸ ಯಾಕೆ ಚೆಲ್ಲಿದ್ರೆ ಅಂತ ಕೇಳ್ತಾರೆ, ತುಪ್ಪ ಚೆಲ್ಲಿದ್ರೆ ಬೈತಾರೆ. ಇದು ಹಾಗೆ ನಾವು ಉಪ್ಪನ್ನು ತಿಳ್ಕೊಂಡು ಮಹಾಭಾರತ ಬಿಟ್ಟರೆ ಎಷ್ಟು ಮೂರ್ಖರಾಗ್ತೇವೆ. ಅದು ಉಪ್ಪು ಅಲ್ಲ, ಬರೀ ಇದಲ್ಲ, ಅಮೃತ. ಅದಕ್ಕೆ ಸುಧಾ ಅಂತ ಕರೆದಿದ್ದಾರೆ. ಮಹಾಭಾರತ ಅಮೃತ, ಭಾಗವತ ಅಮೃತ. ನಮ್ಮನ್ನು ಮೃತರನ್ನಾಗಿ ಮಾಡದಂತೆ ಸದಾ ಮುಕ್ತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗಿರೋದು ಇಂಥ ಜ್ಞಾನಕ್ಕೆ ಮಾತ್ರ, ದೇವ್ರ ಮೆಚ್ಚ ಅದಕ್ಕೆ ಮಾತ್ರ. ಏನು ಕೊಟ್ಟರೂ ಭಗವಂತ ಮುಕ್ತಿ ಕೊಡೋದಿಲ್ಲ ನಮಗೆ. ಇಡೀ ಜಗತ್ತನ್ನೇ ದಾನ ಮಾಡಿ ಮುಕ್ತಿ ಕೊಡೋದಿಲ್ಲ. ಕೋಟಿ 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 ಗೋದಾನ ಮಾಡಿ ಮುಕ್ತಿ ಸಿಗೋದಿಲ್ಲ. ಏನು ಮಾಡಿದರೂ ಸಿಗೋದಿಲ್ಲ. ಜ್ಞಾನ ಬಂದರೆ ಸಿಕ್ಬಿಡುತ್ತೆ ಅಷ್ಟೆ. ಇದು ಜ್ಞಾನದ ಮ್ಯಾಜಿಕ್. ಇದು ಜ್ಞಾನ ಒಂದು, ಅದು ಸಬ್ಸ್ಟ್ಯೂಟ್, ಬೇರೆ ಸಬ್ಸ್ಟ್ಯೂಟ್ ಮಾಡಬಹುದು. ಯಾರಾದರೂ ತಂದೆ ತಾಯಿ ದಾನ ಮಾಡದೆ ಹೋಗಿರ್ತಾರೆ ಪಾಪ, ಸಂಪತ್ತು ಇರೋದಿಲ್ಲ ಅವರಿಗೆ. ಮಗನಿಗೆ ಸಂಪತ್ತು ಬಂದಿದೆ, ಅವ್ರ ಹೆಸರು ದಾನ ಮಾಡಬಹುದು, ಆ ಪುಣ್ಯ ಹೋಗ್ತದೆ ಅವರಿಗೆ. ಎಲ್ಲದೂ ಟ್ರಾನ್ಸ್ಫರಬಲ್. ಜ್ಞಾನ ಮಾತ್ರ ಟ್ರಾನ್ಸ್ಫರಬಲ್ ಅಲ್ಲ. ತಂದೆ ಸತ್ತಾಗ ಮಗನಿಗೆ ಆಸ್ತಿ ಬಂದುಬಿಡ್ತದೆ, ಅವ್ನ ಕ್ವಾಲಿಫಿಕೇಷನ್ ಬರೋದಿಲ್ಲ. ಅಪ್ಪ MA PhD, ಮಗನಿಗೆ MA PhD ಟ್ರಾನ್ಸ್ಫರ್ ಆಗೋದಿಲ್ಲ, ಗೊತ್ತಾಯ್ತಾ? ಜ್ಞಾನ ನಾನ್ ಟ್ರಾನ್ಸ್ಫರಬಲ್, ಧನ ಟ್ರಾನ್ಸ್ಫರಬಲ್. ನಾವು ಅದೊಂದೇ ಟ್ರಾನ್ಸ್ಫರ್ ಅಂತ ತಿಳ್ಕೊಂಡ್ಬಿಟ್ಟು ಅದೊಂದು ಬಿಟ್ಟು ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಇದರರ್ಥ ದಾನ ಧರ್ಮ ಮಾಡಬಾರ್ದು ಅಂತ ಅರ್ಥ ಅಲ್ಲ.
ಅದೆಲ್ಲ ಜ್ಞಾನಕ್ಕೆ ಲಿಂಕ್ ಕೊಡಬೇಕೆ ಹೊರತು ಇಲ್ಲ ಹೋದ್ರೆ ಇಲ್ಲ. ಬೇರೆ ಎಲ್ಲ ಕಾರ್ಯಗಳು ಬೋಗಿ ಇದ್ದ ಹಾಗೆ, ಜ್ಞಾನ ಇಂಜಿನ್ ಇದ್ದ ಹಾಗೆ. ಬರೀ ಬೋಗಿಯಲ್ಲಿ ಕೂತ್ರೆ ಅಲ್ಲೇ ಕೂತಿರ್ತಾನೆ ಅಷ್ಟೆ. ಇಂಜಿನಿಗೆ ಲಿಂಕ್ ಆದರೆ ಹೋಗ್ತಾ ಇರ್ತಾರೆ ಹಾಗೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾಭಿಮುಕ್ತೈ. ಭಕ್ತಿ ಅಂದ್ರೆ ಒಂದೇ, ಜ್ಞಾನ ಅಂದ್ರೆ ಒಂದೇ. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತೀವಲ್ಲ ಹಾಗೆ. ಸರಿಯಾದ ಜ್ಞಾನ ಇದ್ದರೆ ಭಕ್ತಿ ಬರುತ್ತೆ, ಭಕ್ತಿ ಇದ್ದರೆ ಜ್ಞಾನ ಇರಲೇಬೇಕು. ಆದ್ದರಿಂದ ಜ್ಞಾನದಿಂದ ಮುಕ್ತಿ ಅಂದರೂ ಅದೇ ಅರ್ಥ, ಭಕ್ತಿಯಿಂದ ಮುಕ್ತಿ ಅಂದರೂ ಅದೇ ಅರ್ಥ. ಆದ್ದರಿಂದ ನಾವೆಲ್ಲ ಕಾರ್ಯಗಳು ಕೂಡ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಮಾಡಿದಾಗ ಅದು ಭಗವಂತನಿಗೆ ಅತ್ಯಂತ ಪ್ರಿಯಕರವಾಗುತ್ತೆ. ಅದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅದಕ್ಕೆ ಇದಿಷ್ಟು ದೃಷ್ಟಾಂತ ಬಂತು. ಈ ದುರ್ಯೋಧನ ಇಷ್ಟೆಲ್ಲ ಕೆಟ್ಟದ್ದು ಮಾಡಿಕೊಂಡಿದ್ದಾಗ ಇನ್ನು ಅರ್ಥ ಆಯ್ತಾತಾರೆ ಧೃತರಾಷ್ಟ್ರಿಗೆ, ಇವರಿಬ್ಬರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಮೊದಲು ಒಂದು ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಾರಿ ತೀರ್ಮಾನ ಮಾಡಲಿ, ಅವಳು ಒಂದು ರಾಜ್ಯದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಪ್ಪ ತೀರ್ಮಾನ ಮಾಡಿದ, ಘೋಷಣೆ ಮಾಡಿದ, ಧರ್ಮರಾಜ ನಾನೀಗ ರಾಜ್ಯವನ್ನು ಅರ್ಧ ನಿನಗೆ ಕೊಡ್ತೇನೆ, ತೊಗೊಂಡು ಹೊರಟು ಬಿಡು, ಅರ್ಧ ನಮ್ಮ ಮಕ್ಕಳಿಗೆ ಅರ್ಧ ನಿನಗೆ ಅಂತ ಬಂತು. ಆ್ಯಕ್ಚುಲಿ ಪೂರ್ತಿ ರಾಜ್ಯ ಅವ್ರದ್ದು. ಪಾಂಡು ನೆನಪಿರಲಿ, ಹಿರಿಯಣಿ ರಾಜ್ಯ ಬರಬೇಕು, ಧರ್ಮರಾಜ ಹಿರಿಯ ಅಷ್ಟೇ. ದುರ್ಯೋಧನ ಯುವರಾಜನಾಗಬೇಕೇ ಹೊರತು ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರು ಒಪ್ಕೋಬಾರ್ದಾಗಿತ್ತು, ಒಪ್ಕೊಂಡ್ರು. ಅದೆಲ್ಲ ಕರುಣೆಯವರು, ಅನುಗ್ರಹ, ಅವ್ರ ಮೇಲೆ ಭಕ್ತಿ ಆಯಿತು ಅಂತ ಒಪ್ಕೊಂಡ್ರು. ಫುಲ್ಲು ಬರೋನಿಗೆ ಅರ್ಧ ಕೊಟ್ಟರೆ ಯಾರು ಒಪ್ತಾರಾ? ಹಿರಿಯನಿಗೆ ಫುಲ್ ಬರಲೇಬೇಕು ರಾಜ್ಯ. ಯುವರಾಜನಾಗಿದ್ದು ಅಸಿಸ್ಟ್ ಮಾಡಬೇಕೇ ಹೊರತು ಏನೂ ಮಾಡೋಕ್ಕೆ ಬರೋದಿಲ್ಲ. ಒಪ್ಕೋತಾನೆ ಧರ್ಮರಾಜ, ಎಷ್ಟು ಪುಣ್ಯಾತ್ಮ ಇರಬೇಕು. ಅಂಥವನ ಜೊತೆ ವಿರೋಧ ಕಟ್ಟಿಕೊಂಡು ಕೊನೆಗೆ ಸಾಯ್ತಾರೆ ಅಂದರೆ ಸಾವಿಗೆ ಅರ್ಹನಾಗಿದ್ದ ಅಷ್ಟೇ. ತಗೊಂಡು ಹೋಗಿ ಅಂತ ಹೇಳಿದ. ಅಲ್ಲೂ ಕುತಂತ್ರ ಮಾಡಿದ. ಮತ್ತೆ ರಾಜ್ಯ ಎರಡು ಭಾಗ ಮಾಡಿ ಕೊಟ್ಟುಬಿಟ್ಟು ಹಸ್ತಿನಾಪುರ ಮೇನ್ ಕ್ಯಾಪಿಟಲ್, ಇದು ತನ್ನ ಮಕ್ಕಳಿಗೆ ತಾನೇ ಇಟ್ಕೊಂಡ್ಬಿಟ್ಟ. ಪಾಂಡವನ ದೂರಕ್ಕೆ ಇಂದ್ರಪ್ರಸ್ಥಕ್ಕೆ ಕಳಿಸ್ದ. ಅದನ್ನೇ ಇವತ್ತು ಡೆಲ್ಲಿ ಅಂತ ಕರೀತಾರೆ, ಅದೇ ಇಂದ್ರಪ್ರಸ್ಥ ಅಂತ ಹೇಳೋದು. ಯಮುನಾ ತೀರ ಅಂತ ಹೇಳಿದ್ದಾರೆ, ಸರಿ ಹೋಗುತ್ತೆ. ಡೈಲಿ ಯಮುನಾ ತೀರನೇ ಇಂದ್ರಪ್ರಸ್ಥ, ಅಲ್ಲಿ ಕಳಿಸ್ಕೊಡ್ತಾನೆ. ಅರ್ಧ ಕೊಡ್ತೀನಿ ಅಂಥೇಳಿ ಕ್ಯಾಪಿಟಲ್ ತಾನಿಟ್ಟುಕೊಂಡು ಇಂದ್ರಪ್ರಸ್ಥಕ್ಕೆ ಕಳಿಸ್ದ. ಕಳಿಸ್ಬೇಕಾದ್ರೆ ಒಂದು ಮೋಸನೂ ಮಾಡ್ದ. ನೋಡು ಧರ್ಮರಾಜ, ಅದು ಇಂದ್ರಪ್ರಸ್ಥ ಅಂದರೆ ಏನು ಗೊತ್ತಾ? ಒಂದು ಕಾಲಕ್ಕೆ ಇಂದ್ರದೇವರು ರಾಜ್ಯವಾಡಿದ ಜಾಗ ಅಂತ ಹೇಳ್ತಾರೆ. ಒಂದು ಕಾಲಕ್ಕೆ ಇಂದ್ರದೇವರು ರಾಜ್ಯ ಆಡಿದ ಕಾಲ. ನೀನು ಇಂದ್ರ ಇದ್ದಾಗಿದ್ದೀಯಲ್ಲ ಪಾಪ, ಅದಕ್ಕೆ ಅಲ್ಲಿಗೆ ಹೋಗಿಬಿಡು. ಒಳ್ಳೆ ಉಪಚಾರ ಮಾಡಿ ಕಳಿಸೋ ದೂರ. ಇಂದ್ರನೇ ಒಂದು ಕಾಲಕ್ಕೆ ಇಂದ್ರನೇ ಆಗಿದ್ದವರು ಪಂಚಪಾಂಡವರು ಕೂಡ. ಅದಕ್ಕೆ ನೀವು ಅಲ್ಲಿ ಹೋಗಿಬಿಡು. ತೊಂಬೀರ ಶಕ್ರ ಸಮಯೇವ. ಒಳ್ಳೆ ಮಾತು ಆಡ್ತಾನೆ ಆ ಕಡೆಗೆ ಕಳಿಸಿದ. ಧರ್ಮರಾಜ ದಡ್ಡ ಅಲ್ಲ, ಫುಲ್ ಅರ್ಥ ಆಗ್ತಾ ಇದೆ. ಆತನ ಒಂದೇ ಮಾತು ಆಯಿತು, ಸಹಿಸ್ಕೊಳ್ಳೋದು. ಒಂದು ಹಂತ ಬರೋದು ಸಹಿಸ್ಕೊಳ್ಬೇಕಷ್ಟೆ. ಇವು ಎಷ್ಟು ಅನ್ಯಾಯ ಮಾಡಿದರೂ ಕೂಡ ಅದಕ್ಕೆ ಹೂ ಅಂತಿದ್ದು ಧರ್ಮರಾಜನ ವಿಶೇಷತೆ ಅದು. ಕಾರಣ ಆತ ಯಮದೇವರು ನೆನ್ಪಿಟ್ಟುಕೊಳ್ಳಿ. ಧರ್ಮರಾಜ ಯಮನ ಅವತಾರ. ಯಮ ಅಂದರೆ ಹೆಸರು ಯಮ ಅಲ್ಲ, ಯಮದೂತರಿಂದ ಹೆದರಿಕೆ ಆಗ್ತದೆ ಮೊದಲು. ಯಮನ ಬಿಟ್ಟುಬಿಡಿ. ಅಂಥ ಧರ್ಮರಾಜ ಅಷ್ಟು ಸೌಮ್ಯ ಯಾತಕ್ಕಿದ್ದಾನು ಗೊತ್ತಾ? ಒಳಗೆ ವಾಯುದೇವರ ಸೌಮ್ಯ ನಾಮಕ ರೂಪ ಇಟ್ಟಿದ್ದಾರೆ. ಅದಕ್ಕಾಗಾಯ್ತು. ತುಂಬ ಖಾರಕ್ಕೆ ಸ್ವಲ್ಪ ತುಪ್ಪ ಗಿಪ್ಪ ಆಗಿದ್ದ ಖಾರ ಕಡಿಮೆ ಆಗುತ್ತಲ್ಲ, ಹಾಗೆ ಇದು ರೆಮಿಡಿ ಇದ್ದ ಹಾಗೆ ಲೆಕ್ಕ. ಇವತ್ತು ಡಿಕಾಷನ್ ಎಷ್ಟು ಕಪ್ಪಿರುತ್ತೆ, ಹಾಲು ಹಾಕಿದ ತಕ್ಷಣ ಬೆಳಗಾಗಿ ಬಿಡುತ್ತಲ್ಲ, ಹಾಗೆ ಅದು ಆವೇಶ ಬಂದರೆ ಹೇಗಾಗತ್ತೆ ಆ ರೀತಿ ಆಗುತ್ತೆ. ಭೀಮಸೇನ ದೇವರು ವಾಯುದೇವರ ಸಂಪರ್ಕದಿಂದ ಹೇಗಾಯಿತು. ನಮಗೂ ಹಾಗೆ ಆಚಾರ್ಯ ಶಾಸ್ತ್ರ ಓದಿಬಿಟ್ಟು ಚೇಂಜ್ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. ಆವೇಶದಿಂದಾಗಿ ಚೇಂಜ್ ಆದಾಗೆ ಶಾಸ್ತ್ರ ಅಂದರೆ ಏನು ಗೊತ್ತಾ? ಕಿವಿಯಿಂದ ಒಳಗೆ ಹೋಗಿಬಿಡುತ್ತೆ ಅದು. ಕಿವಿಯಿಂದ ಎಂಟರಾದರೆ ಜ್ಞಾನ, ಬಾಯಿಂದ ಎಂಟರಾದರೆ ಅನ್ನ. ಬಾಯಿ ಅದಕ್ಕೆ ಪರಮಾತ್ಮ ಏನು ಮಾಡಿದಾನೆ ಗೊತ್ತಾ? ಬಾಯಿ ತೆಗಿಲಿಕ್ಕೆ ಬರಲಿಕ್ಕೆ ಮಾಡಿದ್ದಾನೆ, ಯಾವಾಗ ತಿನ್ನಬಾರ್ದು ಅಂತ ಅರ್ಥ. ಕಿವಿ ಯಾವಾಗಲೂ ಓಪನ್, ಕಿವಿ ಬಾಗಲಿಲ್ಲ. ಯಾಕಂದರೆ ಯಾವಾಗಲೂ ಜ್ಞಾನ ಬರಲಿ. ಆನೋ ಭದ್ರಾಣಿ ಕೃತವೋ ಎಂತೂ ವಿಶ್ವತಃ. ಎಲ್ಲ ಕಾಲಕ್ಕೂ ಎಲ್ಲ ಕಡೆಯಿಂದ ಜ್ಞಾನ ಬರಬೇಕು. ಅದಕ್ಕೆ ಆಯ್ತು, ಈ ಉಲ್ಟಾ ಪಲ್ಟ ಆಯ್ತು. ಈಗ ಏಕಾಶಿನೂ ಬಾಯಿ ತೆಗೆದು ಬಿಡ್ತಾರೆ, ಅವತ್ತು ತಿಂದುಬಿಡ್ತಾರೆ. ಕಿವಿ ಮಾತ್ರ ಯಾವಾಗಲೂ ಕ್ಲೋಸ್ಡ್. ಇಯರ್ಫೋನ್ ಹಾಕ್ಕೊಂಡ್ಬಿಡ್ತಾರಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಲೌಕಿಕ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಇರ್ತಾರೆ ಹುಚ್ಚು ನಗೋದು ಏನೋ ಮಾಡ್ತಿರ್ತಾರೆ. ಜ್ಞಾನಿಗಳು ಹಾಗೆ ಮಾಡ್ತಾ ಇರ್ತಾರೆ. ರಘುವರವರು, ಉದಿಸೋರು, ನಾಟ್ಯವಾಡೋರು ಇವರು ಹಾಗೇನೆ. ಅಲ್ಲಿ ಕೇಳೋದು ನಗ್ತಾ ಏನೋ ಹುಚ್ಚುಚ್ಚು ಮಾಡ್ತಾ ಇರ್ತಾರೆ. ಘಂಟಾಕಾಲನ ಕಥೆ ಕೇಳ್ತೀವಲ್ಲ ಹಾಗೆ. ಇಯರ್ಫೋನ್ ಇಟ್ಕೊಂಡ್ಬಿಟ್ರೆ ಭಗತ್ತಿನ ಜ್ಞಾನನೇ ಇರೋದಿಲ್ಲ. ತಪ್ಪದು. ಕಿವಿ ಎರಡು ಕಿವಿ ಕೊಟ್ಟ, ಒಂದು ಬಾಯಿ ಅಷ್ಟೇ, ಎರಡು ಬಾಯಿ ಅಲ್ಲ, ಒಂದೇ ಬಾಯಿ. ಮಾತಾಡೋಕ್ಕಾದೆ ತಿನ್ನೋಕ್ಕೂ ಅದೇನೆ. ಆದರೆ ಕಿವಿ ಎರಡು ಕೊಟ್ಟು ಎಲ್ಲ ಕಡೆ ಬರಹಾಗ ಮಾಡಿ, ಬಾಗಿಲು ಕೂಡ ಯಾವಾಗಲೂ ಓಪನ್ ಇಟ್ಟರು ಕೂಡ ಜ್ಞಾನ ಬರೋದಿಲ್ಲ ಅಂದರೆ ಎಷ್ಟು ಅನ್ಯಾಯ. ಜ್ಞಾನಕ್ಕೆ ಆದ್ಯತೆ ಕೊಡಿ. ಊಟಕ್ಕಿಂತ ಡಬಲ್ ಜ್ಞಾನ ಕಾರ್ಯ ಪಾಠ ಮಾಡಿ ಅಂತ ಅರ್ಥ. ಅದಕ್ಕೆ
ಅದು ಪೂರ್ತಿ ಕೆಟ್ಟದ್ದು ಉಪಯೋಗಿಸಿದ್ರೆ ಬಂಧಕ ಆಗ್ತದೆ, ಮೋಚಕ ಆಗೋದೇ ಇಲ್ಲ. ಒಳ್ಳೆ ಮಾತೇಳಿ ಕಳಿಸ್ದ. ಪಟ್ಟಾಭಿಷೇಕ ಮಾಡಬೇಕಲ್ಲ, ಯಾರು ಗೊತ್ತಾ ಪಟ್ಟಾಭಿಷೇಕ ಮಾಡಿದ್ದು? ಅದು ನೋಡಬೇಕು. ಪಾಂಡವರ ವೈಫ ಫಸ್ಟ್ ಪಟ್ಟಾಭಿಷೇಕ ಮಾಡಿ ವೇದವ್ಯಾಸ ರೂಪದಿಂದ ಭಗವಂತ ಪಟ್ಟಾಭಿಷೇಕ ಮಾಡಿದ. ಎಷ್ಟು ಭಾಗ್ಯ ಇರಬೇಕು ಯೋಚನೆ ಮಾಡಿ. ವೇದವ್ಯಾಸ ರೂಪದಿಂದ ಪಟ್ಟಾಭಿಷೇಕ. ಯತಿಗಳಿಗೆ ಪೀಠ ಕೊಡಬೇಕಾದ್ರೆ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಅಂತ ಕೇಳ್ತೇವಲ್ಲ, ಹಾಗೆ ಅಪೂರ್ವವಾದ ವೇದವ್ಯಾಸ ರೂಪದಿಂದ ಭಗವಂತ ಮಾಡಿದ. ಧರ್ಮರಾಜ ಮಹಾರಾಜ, ದ್ರೌಪದಿ ದೇವಿ ಮಹಾರಾಣಿ. ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಕಾಲಕ್ಕೆ ಆಶೀರ್ವಾದ ಮಾಡ್ತಾರೆ, ಉಪನಯನ ಕಾಲಕ್ಕೂ ಆಶೀರ್ವಾದ ಮಾಡ್ತಾರೆ. ಇವತ್ತು ಮಾಡೋದೇ ಇಲ್ಲ, ಮಾಡಿ ಯಾರು ಕೇಳಿಸೋದೇ ಇಲ್ಲ. ಮಾಡಿದ ಮೇಲೆ ಎಲ್ಲ ಶಾಸ್ತ್ರವನ್ನು ಓದಬೇಕು ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರನೂ ಓದಬೇಕು. ಒಂದು ಶಾಸ್ತ್ರ ಅವತ್ತಿನಿಂದ ಬಿಟ್ಟು ಸಂಧ್ಯಾವನ್ನು ಕೂಡ ಬಿಟ್ಟುಬಿಡ್ತಾರೆ. ಆ ರೀತಿಯಾಗುತ್ತೆ. ದೊಡ್ಡ ಮೆಸೇಜ್ ಅದು. ಆಫೀಸಿಗೆ ಸೇರಿದ ತಕ್ಷಣ ಮನೆಗೂ ಸಂಬಳ ಕೊಡ್ತಾರಾ? ಅವತ್ತಿಂದ ಕೆಲಸ ಮಾಡಿದರೆ ಸಂಬಳ ಕೊಡೋದಷ್ಟೆ. ಸಂಧ್ಯಾವನ್ನು ಕಾನ್ಸೆಪ್ಟೇ ಇಲ್ಲ. ಉಪನಯನ ಸೋಷಿಯಲ್ ಫಂಕ್ಷನ್ ಮಾಡಿ ಬಿಡ್ತಾರೆ, ಬಫೆ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಅದು ಉಪನಯನ ಅಲ್ಲ. ಪಟ್ಟಾಭಿಷೇಕ ಮಾಡಿ ಇಲ್ಲೂ ಕೂಡ ಎಷ್ಟಾ ಅಶ್ವಮೇಧಾದಿಗಳಿಂದ ಯಾಗ ಮಾಡು ನೀನು, ರಾಜಸೂಯ ಯಾಗವನ್ನು ಮಾಡು. ವೇದವ್ಯಾಸರ ಆಶೀರ್ವಾದ. ಒಳ್ಳೆಯ ಒಬ್ಬ ಸಾತ್ವಿಕನ ಬಾಯಿಂದ ಮಾತು ಬಂದರೆ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಒಳ್ಳೆಯ ಸಜ್ಜನನ ಬಾಯಿಯಲ್ಲಿ ಬಂದರೆ ಕುಂತಿ ಮಾತನ್ನೇ ಸತ್ಯ ಮಾಡಿದರು ಪಾಂಡವರು, ಗೊತ್ತಲ್ಲ? ಕುಂತಿ ಮಾತನ್ನೇ. ವೇದವ್ಯಾಸರ ಮಾತು ಸುಳ್ಳಾಗತ್ತಾ? ಇನ್ನು ರಾಶಿಯಾಗದ ಕಾನ್ಸೆಪ್ಟೇ ಇಲ್ಲ. ಆಶೀರ್ವಾದ ಮಾಡಿ ಆಯ್ತು, ಅವರು ಒಂದು ಮಾಡಿಯೇ ಮಾಡ್ತಾರೆ. ಅದಕ್ಕೆ ದೊಡ್ಡವರು ನಮಸ್ಕಾರ ಆಶೀರ್ವಾದ ಮಾಡ್ತಾರಲ್ಲ, ಅದು ಫಲಿಸುತ್ತೆ ಅಂತ ಅರ್ಥ. ಇವತ್ತು ಬಿಟ್ಟೋಗ್ಬಿಟ್ಟಿದೆ. ಹಲೋ ಡ್ಯಾಡಿ ಅಷ್ಟೇ, ನಮಸ್ಕಾರ ಇಲ್ಲೇ ಇಲ್ಲ. ಹಲೋ ಡ್ಯಾಡಿ, ಹಾಲೇ ಮಮ್ಮಿ ಅಷ್ಟೇ. ಯಾರು ಬಂದರೂ ಇಷ್ಟೇ. ಎಷ್ಟು ಪಾಪ ಅದು ಅಂತ ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಇದು ಸನಾತನ ಧರ್ಮ ಅಂತಾರೆ. ದೊಡ್ಡವರಿಗೆ ಗೌರವ ಕೊಡೋ ರೀತಿ ಅದು. ಅದ್ಭುತ ಆಶೀರ್ವಾದ ಮಾಡಿದರು. ಆಮೇಲೆ ಅವರೇನೆ ಭೀಮ ಯುವರಾಜ, ದ್ರೌಪದಿ ಮತ್ತು ಯುವರಾಣಿ. ಮಹಾರಾಣಿ ಯುವರಾಣಿ ಎರಡೂ ಪೋಸ್ಟಲ್ಲಿದ್ದ ಒಬ್ಬ ವ್ಯಕ್ತಿ ಅಂದರೆ ದ್ರೌಪದಿ ದೇವಿ ಮಾತ್ರ. ಮಹಾರಾಣಿ ಧರ್ಮರಾಜ ಮಹಾರಾಜ, ಇಲ್ಲಿ ಯುವರಾಣಿ ಭೀಮಸೇನ ದೇವರು ಯುವರಾಜ. ಇದು ನಡೆದಿತ್ತು. ಹನುಮದ್ ರೂಪದಲ್ಲಿ ಯುವರಾಜನಲ್ಲ ಮಹಾರಾಜನಲ್ಲ ಅವರು. ಹನುಮದ್ ರೂಪದಲ್ಲಿ ವಾಯುದೇವರು, ಯುವರಾಜನಲ್ಲ ಮಹಾರಾಜನೂ ಅಲ್ಲ. ಭೀಮ ರೂಪದಲ್ಲಿ ಯುವರಾಜ, ಮಧ್ವ ರೂಪದಲ್ಲಿ ಮಹಾರಾಜ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ, ಜ್ಞಾನದ ಪ್ರಪಂಚ ಬಂದಾಗ ಚಕ್ರವರ್ತಿಯವರು. ಎಷ್ಟು ವ್ಯತ್ಯಾಸ ಇದೆ. ಯುವರಾಜ, ಮಹಾರಾಜ, ನೋರಾಜ. ಅದೇ ದಾಸೋಹಂ ಕೋಸಲೇಂದ್ರಸ್ಯ ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಯುವರಾಜ, ನೆಕ್ಸ್ಟ್ ಮಹಾರಾಜ. ಅಂದರೆ ಹೇಗೆ ಮುಂದೆ ಸಾಧನೆಯಲ್ಲಿ ಮುಂದುವರಿಯೋದು ಅಂದರೆ ನಮಗೆ ನಿದರ್ಶನ ಅಷ್ಟೇ. ಅವರು ಸ್ವರೂಪ ಒಂದೇ ರೀತಿ. ಆಮೇಲೆ ಕೃಷ್ಣ ಮಾಡ್ತಾನೆ ಅಭಿಷೇಕನ ಎರಡು ರೂಪದಿಂದ. ಯಾಭ್ಯಾಂ ಶುಶ್ರೂಷು ರಾಶಿ. ವಾಸಿಷ್ಠ ಕೃಷ್ಣ ರೂಪದಿಂದ ಮೊದಲು ಪಟ್ಟಾಭಿಷೇಕ, ಯಾದವ ಕಷ್ಟ ಆಮೇಲೆ ಪಟ್ಟಾಭಿಷೇಕ. ಅದರಲ್ಲಿ ಅದೇ ರೀತಿ ಆಶೀರ್ವಾದ ಮತ್ತೆ. ಅಲ್ಲೂ ಮಹಾರಾಜ ಧರ್ಮರಾಜ, ಮಹಾರಾಣಿ ದ್ರೌಪದಿ, ಯುವರಾಜ ಭೀಮಸೇನ, ಯುವರಾಣಿ ದ್ರೌಪದಿ, ಇಬ್ಬರು ಹಾಗೆ ಮಾಡ್ತಾರೆ. ಆಮೇಲೆ ಬಾಲ್ಯಿಕ ರಾಜ, ಮುತ್ತಾತ ಆತ, ಭೀಷ್ಮರು ತಾತ, ಅವರೆಲ್ಲ ಮಾಡ್ತಾ ಬರ್ತಾರೆ. ಸೋಮದತ್ತ, ಋಷಿ ಮುನಿಗಳೆಲ್ಲ ಪಟ್ಟಾಭಿಷೇಕ ಶುರು ಮಾಡ್ತಾರೆ. ಎಲ್ಲ ಮುಖ್ಯವಾಗಿ ದೇವರು ಮಾಡ್ತಾರೆ. ಉಳಿದವರು ಯಾರೇ ಮಾಡಿದರೂ ಕೂಡ ಒಳಗೆ ನಿಂತು ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಬೇಕಾದ್ರೆ ನಮ್ಮ ಕರ್ತವ್ಯ. ಅದೆಲ್ಲ ಮುಗೀತು. ಆಮೇಲೆ ಹೋಗಿ ನಿಂತು ಕಳಿಸಿದ. ಅಲ್ಲಿ ಆಶೀರ್ವಾದ ಮಾಡಿದ್ದೇನೆ. ಮಹಾಭಾರತದ ಸುಮಾರು 8 ಶ್ಲೋಕ ಬರೀತಾರೆ ವೇದವ್ಯಾಸ ಏನಂತ ಆಶೀರ್ವಾದ ಮಾಡಿದರು ಅಂತ. ಅದು ಸಾರಾಂಶ ಆಚಾರ ಹೇಳಿದ್ದಿಷ್ಟು. ರಾಜನಾದವನು ಅಶ್ವಮೇಧ ಯಾಗಗಳನ್ನು ಮಾಡಬೇಕು, ಬ್ರಾಹ್ಮಣನಾದವನು ಸಕಲ ಸಚ್ಚಾಸ್ತ್ರಗಳನ್ನು ಓದಬೇಕು. ಎರಡರ ಹಿನ್ನೆಲೆಯಲ್ಲಿ ಆಶೀರ್ವಾದ ನಡೀತು. ಎಲ್ಲ ಹೊರಟ್ರೀಗ ಪಾಂಡವರು. ಹೋಗಬೇಕಾದ್ರೆ ಜನಗಳೆಲ್ಲ ನೋಡ್ತಾರೆ, ಭಾರಿ ದುಃಖ ಆಗುತ್ತೆ ಅವರಿಗೆ. ಪಾಂಡವರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಸದ್ಭಿಹಿ ಇಹ ಸಂಗತಿ ಸುಖೈಕ ಹೇತು ವಿಪರೀತ ಮನ್ಯತೆ. ಸಜ್ಜನರ ಸಹವಾಸ ನಮಗಿದ್ದರೆ ಸುಖೈಕ ಹೇತು, ಮುಂದೆ ಮುಕ್ತಿಗೆ ಸಾಧನ. ಸಂಘವಾಗಲಿ ಸಾಧು ಸಂಘವಾಗಲಿ. ತಾವು ಹೊರಟುಬಿಟ್ರು ಗಂಟು ಮುಟ್ಟಿ ಕಟ್ಟಿಕೊಂಡು. ಹಸ್ತಿನಾಪುರ ಫುಲ್ ಖಾಲಿ, ಎಲ್ಲ ಹೊರಡ್ತಾ ಇದ್ದಾರೆ. ಧೃತರಾಷ್ಟ್ರ ನೋಡ್ತಾನೆ, ಗಾಬರಿ. ಬರೀ ರಾಜ್ಯನೇ ಅಲ್ಲಿ ಏನು ಮಾಡಬೇಕೀಗ? ಜನ ಹೊರಟು ರಾಜ್ಯ ಏನು ಬಂತು? ಪ್ರಜೆಗಳು ರಾಜ್ಯ ಯಾರಿಗೆ ಆಡಬೇಕು? ಶ್ರೋತೃಗಳೇ ಇಲ್ಲ. ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಕೆಲಸ ಇರುತ್ತೆ? ಆಗ ದುರ್ಯೋಧನ ಎಷ್ಟು ನೀಚ ನೋಡಿ ಅವನು ಘೋಷಣೆ ಮಾಡಿಸ್ತಾನವನು. ಯಾರ್ಯಾರು ಪಾಂಡವರಿಂದ ಹೋಗ್ತೀರಿ ಈಗ ಅವರ ಆಸ್ತಿ ಮುಟ್ಟುಗೋಲು ಹಾಕ್ಕೋತೇನೆ. ಇವತ್ತೆಲ್ಲ ಪದ್ಧತಿ, ಸರ್ಕಾರ ಮುಟ್ಗೋಲು ಹಾಕ್ಕೊಂಡು ಹೇಳೋದಿಲ್ಲ. ದುರ್ಯೋಧನ ಶುರು ಮಾಡಿದ್ದು ಅದನ್ನು. ಮುಟ್ಗೋಲು ಹಾಕ್ಕೋತೇನೆ ನಾನು, ನಿಮ್ಮ ಮನೆ ಮಠ ಎಲ್ಲ ಸರ್ಕಾರಕ್ಕೆ ತೊಗೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ಎಷ್ಟು ಬೆದರಿಸ್ತಾನೆ. ಈ ಬೆದರಿಕೆ ತಂತ್ರದಿಂದ ಮನುಷ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರಬೇಕಾದದ್ದು ಸೌಹಾರ್ದತೆ ಇರಬೇಕು. ಸೌಹಾರ್ದದಿಂದ ಬರ್ತಾನೆ ಹೊರತು
ಈ ಬೆದರಿಕೆಯಿಂದ ಬರಲಿಕ್ಕಾಗೋದಿಲ್ಲ. ಅವ್ರು ಏನು ಮಾಡಿದ್ರು ಜನಗಳೆಲ್ಲ, ಏನು ಬೇಕಾದ್ರೂ ಮಾಡಬಾರಯ್ಯ, ನೀನು ಅಲ್ಲ ನಾವೇ ಬಿಟ್ಟು ಹೋಗ್ಬಿಡ್ತೀವಿ ಆಯ್ತಲ್ಲ, ನಿಮಗೆ ಯಾಕೆ ಈ ದೀಕ್ಷೆ ಇರಬೇಕು, ಅದಕ್ಕೆ ದೀಕ್ಷೆ ಅಂತ ಕರೀತಾರೆ. ಹಾಗಿದ್ರೆ ಬಂದುಬಿಡ್ತೀವಿ ಅಂತ ಬರೋದಿಲ್ಲ ಅವರು. ಇಲ್ಲ ನಾವು ಹೋಗಿ ಪಾಂಡವ ನಮಗೆ ಬೇಕು. ಇದು ದೊಡ್ಡದಲ್ಲ, ಮೋಕ್ಷ ಸಿಗುತ್ತೆ ಅವರಿಂದ ಹೋದರೆ, ಇದು ಮೋಕ್ಷ ಸಿಗುತ್ತೆ. ಭೀಮಸೇನಿಂದ ಹೋದರೆ ಮಧ್ವಾಚಾರ್ಯರಿಂದ ಮೋಕ್ಷ, ಅರ್ಜುನ ಜಯತೀರ್ಥರಿಂದ ಹೋದ ಮೋಕ್ಷ, ಎಲ್ಲ ಮೋಕ್ಷ ಕೂಡ ಸರೋವರೆಲ್ಲ ಕೂಡ. ಮುಖ್ಯವಾಗಿ ವಾಯುದೇವರಿದ್ದಾರೆ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಎಷ್ಟು ಜನ ಅದನ್ನು ದೀಕ್ಷೆ ಅಂತ ಕರೆಯೋದು. ಇವತ್ತು ನಾವೇನು ಮಾಡೋಕ್ಕೆ ತಯಾರಿಲ್ಲ. ಶಾಸ್ತ್ರಕ್ಕೂ ಏನಾದ್ರು ತ್ಯಾಗ ಮಾಡೋಕ್ಕೆ ತಯಾರಿದ್ದು, ಏನು ತ್ಯಾಗನೂ ಇಲ್ಲ, ನಮಗೆ ಟೈಮ್ ಇಲ್ಲ, ಅಷ್ಟೇ ತಪ್ಪದು. ಲೌಕಿಕದಿಂದ ಏನೇ ಮಾಡಿದರೂ ನೀವು ಮನೆ ಮಠ ಮಾಡ್ಬೋದೇ ಹೊರತು ವೈಕುಂಠ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಮಾಡಬಾರ್ದು ಅಂತ ಹೇಳಲಿಲ್ಲ, ಅಷ್ಟು ಸಾಕು ಅಂತ ಬಿಡಬಾರ್ದು. ನಾವು ಮೋಕ್ಷ ಸಿಗಬೇಕಾದ್ರೆ ಪಾರತ್ರಿಕ ಸಾಧನ ಜ್ಞಾನ ಸಂಪಾದನೆ ಆಗಲೇಬೇಕು. ಆ ದೀಕ್ಷೆ ಅವರಲ್ಲಿದೆ. ಎಲ್ಲ ಖಾಲಿ ಆಯಿತು. ರಾಮದೇವರು ಅಯೋಧ್ಯೆ ಬಿಟ್ಟು ಹೊರಟಾಗ ಅಯೋಧ್ಯೆಯೇ ಹಿಂದೆ ಹೇಗೆ ಹೊರಡಿತೋ, ಪಾಂಡವರಿಂದ ಹಸ್ತಿನಾಪುರವೇ ಹಿಂದೆ ಹೊರಡಿತು. ದುರ್ಯೋಧನ ಮಾತು ಕೇಳಲೇ ಇಲ್ಲ ಯಾರು ಕೂಡ. ಆಗ ಮತ್ತೆ ಧರ್ಮರಾಜ ಮಾತಾಡ್ತಾನೆ. ಎಷ್ಟು ಒಳ್ಳೆ ದೊಡ್ಡವನು ನೋಡಿ ಧರ್ಮರಾಜ, ಮಹಾನುಭಾವ. ಅದಕ್ಕೆ ಹೇಳ್ತಾರೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಧರ್ಮರಾಜ ಅಂತ ಇದ್ದರೆ ನಮ್ಮ ಧರ್ಮ ಪ್ರಜ್ಞೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಭೀಮಸೇನ ಅಂತ ಹೇಳ್ತಿದ್ರೆ ಪಾಪಂ ವಿನಶ್ಯತಿ ಮೃಗೋದರ ಕೀರ್ತನೇನ. ಅದನ್ನೇ ದಾಸರು ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂತ ಬರೆದಿದ್ದು. ಅವ್ರ ಹೆಸರು ಹೇಳೋದೇ ದೊಡ್ಡ ಪುಣ್ಯ. ಅದು ಕೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ, ದಯವಿಟ್ಟು ನೀವು ಇಲ್ಲೇ ಇರಬೇಕು, ನನ್ನಿಂದ ಬರಬಾರ್ದು. ಯಾತಕ್ಕೆ? ಇಲ್ಲಿ ದುರ್ಯೋಧನ ಮುಖ ನೋಡ್ಕೊಂಡು ಯೋಚನೆ ಮಾಡಬೇಡಿ. ಧೃತರಾಷ್ಟ್ರ ನಮ್ಮ ದೊಡ್ಡಪ್ಪ, ಭೀಷ್ಮರು ನಮ್ಮ ತಾತ, ಅವರಿಗೆಲ್ಲ ಬೇಸರ ಆಗುತ್ತೆ ಇದರಿಂದ. ಅದನ್ನು ನಾವು ಮಾಡಬಾರ್ದು. ಮನೆ ಬಿಟ್ಟು ಹೋಗೋ ಮಕ್ಕಳು ಅರ್ಥ ಮಾಡ್ಕೋಬೇಕು ಇದನ್ನು. ತಂದೆ ತಾಯಿ ಟಾಟಾ ಮಾಡಿ ಹೋಗಿಬಿಡ್ತಾರೆ. ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಇದರಿಂದ, ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಇದು ಮಾನವೀಯತೆ ಅಂದರೆ. ಹಣಕಾಸುಗಳನ್ನು ಮಾನವೀಯತೆ ಅಂತ ಕರೆಯೋದಿಲ್ಲ, ಈ ಗುಣನ ಮಾನವೀಯತೆ ಅಂತ ಕರೀತಾರೆ. ಅವ್ರಿಗೆ ನೋವಾಗಬಾರ್ದು, ಇಲ್ಲೇ ಇರಬೇಕು ನೀವು. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಇಲ್ಲೇ ಇರಿ ಅಂತ ಹೇಳ್ತಾರೆ. ಅವ್ರ ಬಾಯಿ ಕಟ್ಟಿ ಹಾಕಿಬಿಡುತ್ತೆ ಅದರಿಂದ. ಹಾಗೆ ಹೇಳ್ತಾರೆ ಧರ್ಮರಾಜ, ನಿನ್ನ ಮಾತು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಾವು. ಅವನ ಬೆದರಿಕೆಗೆ ಬಗ್ದ ಇದ್ದ ಜನ ಈತನ ಕೋರಿಕೆಗೆ ಒಲ್ದು ಬಿಡುತ್ತಾರೆ. ಆಯಿತು ಅಂತ ಎಲ್ಲ ವಾಪಸ್ ಹೊರಡ್ತಾರೆ. ಅವ್ರು ಹೇಳ್ತಾರೆ, ದುರ್ಯೋಧನ ನಿನ್ನ ಮಾರಿ ನೋಡ್ಕೊಂಡು ಬಂದಿಲ್ಲ ನಾವೀಗ, ಧರ್ಮರಾಜನ ಮುಖ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಅಷ್ಟು ಧೈರ್ಯ ಅವರಿಗೆ. ಆಚಾರ್ಯ ಎಷ್ಟೊಂದು ಒಳ್ಳೆಯ ಮಾತು ಬೇರೆ ನೋಡಬೇಕು ಅವರು ಬರೆಯೋದೆಲ್ಲ. ಅವ್ರ ಮನಸ್ಸೆಲ್ಲ ಪಾಂಡವರಿಂದ ಹೋಯಿತು, ದೇಹ ಮಾತ್ರ ಅಲ್ಲಿ ನೋಡ್ಕೊಂಡು ಅಂತ ಹೇಳ್ತಾರೆ. ನಾವು ಕಲಿಯುಗದಲ್ಲಿ ಹೀಗೆ ಬದುಕಬೇಕು. ಮನಸ್ಸೆಲ್ಲ ದೇವ್ರ ಕಡೆ ಇರಬೇಕು, ಇಲ್ಲಿರಬೇಕಷ್ಟೇ ನಾವು. ಇವತ್ತು ಉಲ್ಟಾ ಮಾಡಿ ದೇವ್ರ ಮುಂದೆ ಕೂತಾಗಲೂ ಎಲ್ಲೇ ಹೋಗ್ಬಿಟ್ಟಿರುತ್ತೆ ಮನಸ್ಸು. ದೇವ್ರ ಮುಂದೆ ಕೂತಾಗಲೇ ಮನಸ್ಸು ದೇವ್ರ ಹತ್ರ ಇರೋದಿಲ್ಲ ಅಂದರೆ ತಪ್ಪಾಗುತ್ತೆ. ಯಾವ ಕಾಲಕ್ಕೂ ಏನೇ ಕೆಲಸ ಮಾಡಿ, ಕಲಿಯುಗ ಅಂದರೆ ದುರ್ಯೋಧನ ರಾಜ್ಯ ಅಂತ ಅರ್ಥ. ಇಲ್ಲಿರೋದು ಅನಿವಾರ್ಯ, ಬದುಕು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರಿಯೆಲ್ಲ ದೇವ್ರ ಕಡೆ ಇರಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪರಿ. ನಮ್ಮ ಮನಸ್ಸೆಲ್ಲ ಮೊಬೈಲ್ ಕಡೆ ಇರ್ತದಲ್ಲ, ಹಾಗೆ ಮನಸ್ಸೆಲ್ಲ ಟಿ ವಿ ಕಡೆ ಇರ್ತದೆ. ಕೃಷ್ಣ ಜಯಂತಿ ರಾತ್ರಿ ಅಡುಗೆ ಕೊಡಿದ್ರು, ಅಯ್ಯೋ ರಾತ್ರಿ ಯಾರು ಎದ್ದಿರ್ತಾರೆ ಅಂತ ಮಲಗಿಬಿಡ್ತಾರೆ. ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಲ್ಲ, ತಿಂಗಳುಗಟ್ಟಲೆ ನಡೆಯುತ್ತೆ, ರಾತ್ರಿಯಲ್ಲಿ ಎದ್ದು ಕೂತಿರ್ತಾರೆ. ಇದು ಬಂಧನಕ್ಕೆ ಎದ್ದು ಕೂತಿರ್ತಾರೆ, ಮುಕ್ತಿಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗ್ತದೆ. ಹಾಗಾಗಬಾರ್ದು. ನಿಜವಾಗಲೂ ಹೇಳ್ಬೇಕಾದ ಆಗ ಅವ್ರು ಸತ್ರೇನು ಬಿಟ್ರೇನು ಸೋತ್ರೇನು ಗೆದ್ರೆ ನಮಗೇನು ಪೈಸೆ ಲಾಭ ಇಲ್ಲ. ಅದು ಇದು ಎಷ್ಟು ಲಾಭ ಇದೆ ಯೋಚನೆ ಮಾಡಿ. ಪಾಂಡವರ ಒಂದು ವ್ಯಕ್ತಿತ್ವಕ್ಕೆ ಅಷ್ಟು ಆಕರ್ಷಿತರಾಗಿದ್ದರು ಜನ. ಗುಣಗಳಿಂದ ಬರೋ ಆಕರ್ಷಣೆ ಹಣದಿಂದ ಬರೋದಿಲ್ಲ ಅಂತ ಹೇಳಿದ್ದಾರೆ. ದುರ್ಯೋಧನದ ಹಣದ ಆಕರ್ಷಣೆಗೆ ಮಿತಿ ಇದೆ, ಗುಣದ ಆಕರ್ಷಣೆಗೆ ಮಿತಿನೇ ಇಲ್ಲ. ಎಲ್ಲ ಹೋದರೂ ಇದ್ದಾರೆ. ಪಾಂಡವರು ಅಲ್ಲಿ ಹೋಗ್ತಾರೆ. ಏನು ಗೊತ್ತಾ, ಅಲ್ಲಿ ಬಂಜರು ಭೂಮಿ, ಅದು ಇಂದು ಏನೂ ಇರಲಿಲ್ಲ. ಫಸ್ಟಲ್ಲಿ ಖಾಲಿ, ಯಾವುದೋ ಒಂದು ಕಾಲಕ್ಕಿಂತ ಇವತ್ತೇನೂ ಇರಲಿಲ್ಲ. ನರಪಿಳ್ಳೆ ಇಲ್ಲ. ಸಣ್ಣ ಹಳ್ಳಿ ಇದ್ದಾಗಿತ್ತು, ಅಷ್ಟೇ ಚಿಕ್ಕ ಹಳ್ಳಿ ಇದ್ದಾಗಿ. ಕೇಳೋರಿಲ್ಲ. ಅಲ್ಲಿ ಬಂದಮೇಲೆ ಕೂಡ ಬೇಸರ ಇಲ್ಲೇ ಇಲ್ಲ. ಆಯಿತು, ಮಾತು ನಡೆಸಿದ್ದೇವೆ ಅಷ್ಟೇ. ಇಲ್ಲಿ ಆಶ್ಚರ್ಯ ಏನು ಗೊತ್ತಾ, ಪಾಂಡವರ ಹಿಂದೆ ಕೃಷ್ಣ ಹೊರಡ್ತಂತ. ಎಲ್ಲೋದ್ರೂ ದೇವ್ರ ಹಿಂದೆ ಇರ್ತಾನೆ. ದೇವ್ರು ನಮ್ಗೆ ಬಿಟ್ಟಿರೋದೇ ಇಲ್ಲ. ದುರ್ಯೋಧನ ಜೊತೆ ದೇವರು ಉಳಿಲಿಲ್ಲ, ಅವ್ರ ಜೊತೆಗೆ ಹೊರಟ. ಗುಣ ಇದ್ದಲ್ಲಿ ಭಗವಂತ ಬರ್ತಾನೆ. ಭಕ್ತಿಯ ಗುಣಗಳಲ್ಲಿ ಶಿಖರಪ್ರಾಯ ಗುಣ ಅಂದರೆ ಭಕ್ತಿ. ವಿಷ್ಣು ಭಕ್ತಿರಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ತಾನು ಹೊಡ್ತಾನೆ ಭಗವಂತ. ಅನ್ನೋ ಅರ್ಥ ಏನು ಗೊತ್ತಾ, ಈ ರೀತಿ ಮಾಡಿದ್ದಕ್ಕೆ ಧೃತರಾಷ್ಟ್ರ ಕೃಷ್ಣನ ಕಳ್ಕೊಂಡು ಬಿಟ್ಟ ಅಂತ ಅರ್ಥ. ಅವರಿಂದ ಹೋಗ್ತಾನೆ ಕೃಷ್ಣ. ನಿತಿನಿಗೆ ಏನು ಇಲ್ಲಲ್ಲ, ಏನು ಮಾಡ್ತಾನೆ ಗೊತ್ತಾ, ಮ್ಯಾಜಿಕ್ ಯಾರು ಕೇಳೇ ಇರೋದಿಲ್ಲ. ವಿಶ್ವಕರ್ಮ ಅಂತ ಕರೀತಾನೆ ಕೃಷ್ಣ. ವಿಶ್ವಕರ್ಮ ಡಿವೈನ್ ಆರ್ಕಿಟೆಕ್ಟ್ ಆತ. ತಕ್ಷಣ ಕೈ ಮುಕ್ಕೊಂಡಿರ್ತಾನೆ, ಏನಪ್ಪಣೆ ನೋಡಿ. ದೇವ್ರ ಜೊತೆ ಹೋದರೆ ಎಷ್ಟು ಅನುಕೂಲ ಆಗುತ್ತೆ. ಏನೂ ಇಲ್ಲ, ಎಲ್ಲ ಬರಹ ಮಾಡ್ತಾನೆ ವಿಶ್ವಕರ್ಮ. ಇಲ್ಲಿ ದೊಡ್ಡ ನಗರ ನಿರ್ಮಾಣ ಆಗಬೇಕು.
ದ್ವಾರಕೆಯನ್ನು ಹಾಗೆ ಮಾಡಿಸಿದ್ದ, ಇನ್ನೊಂದು ಇದು ಮಾಡ್ತಾ ಇದ್ದಾನೆ. ಅದ್ಭುತವಾದ ಪಟ್ಟಣ ಆಗಬೇಕಿಲ್ಲಿ. ಇಂದ್ರಪ್ರಸ್ಥ ಏನಾಗಬೇಕಂತ ಇಂದ್ರಪ್ರಸ್ಥನೇ ಆಗಬೇಕು. ಅಮರಾವತಿ ಸ್ವರ್ಗಲೋಕದ ಕಾನ್ಸೆಪ್ಟ್ ಬರಬೇಕಿದ್ರಲ್ಲಿ. ಒಂದು ಕ್ಷಣ ಏನೂ ಇಲ್ಲ. ಅದಕ್ಕೆ ಧರ್ಮ ರಾಯರ ರೀತಿ 4 ದಿವಸ ಇದ್ರಲ್ಲ, 4 ವರ್ಷ ಹರಕು ಬಟ್ಟೆ ಒಡಕು ಪಾತ್ರೆ. ಇವತ್ತು ಹೇಗಿದ್ದಾರೆ ನೋಡಿದರೆ, ಅವ್ರ ಹೆಸರು ಹೇಳಿದವ್ರಿಗೆ ಹಡಕು ಬಟ್ಟೆ ಇರಬಾರ್ದು, ಒಡಕು ಪಾತ್ರೆ ಇರಬಾರ್ದು, ಅದು ಐಶ್ವರ್ಯ ಕೊಡ್ತಾರೆ. ಆ ರೀತಿ ಬದುಕಿ ತೋರಿಸಿದ್ದಾರೆ. ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣೋ ದೊಡ್ಡ ದೃಷ್ಟಾಂತ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ನೋಡಿದರೆ ಏನು ಬೇಕು, ಅದ್ಭುತವಾದ ಪಟ್ಟಣ. ಯಾವಾಗ ಸಿಟಿ ಹೀಗಾಯಿತೋ, ಇವತ್ತೆಲ್ಲ ಸಿಟಿ ಬೆಂಗಳೂರಿಗೆ ಹೈದರಾಬಾದಿಗೆ ಸೇರ್ತಾರಲ್ಲ, ಆ ಟೈಪು ಎಲ್ಲ ಜನ ಶಿಫ್ಟ್ ಆಗಿಬಿಡ್ತಾರೆ ಅಲ್ಲಿಗೆ. ಇಂದ್ರಪ್ರಸ್ಥ ಅಂತೆ, ಪಾಂಡವರ ಕೃಷ್ಣ ಇರ್ತಾರಂತೆ, ಹಸ್ತಿನಾಪುರ ಸಣ್ಣದಾಗೋಯ್ತು, ಇದು ದೊಡ್ಡದಾಗೋಯ್ತು ಪೂರ್ತಿ. ಇವತ್ತು ಡೆಲ್ಲಿ ಇವತ್ತು ಉಳ್ಕೊಂಡ್ಬಿಟ್ಟಿದೆ. ಅವತ್ತು ಪುಣ್ಯದಿಂದ ಇವತ್ತು ಇಂಡಿಯಾ ಕ್ಯಾಪಿಟಲ್ ಅದೇನೆ. ಮಧ್ಯೆ ಯಾರೋ ಬದಲಾಯಿಸ್ತಿದ್ದಂತ ಒಬ್ಬನು ಮತ್ತೆ ವಾಪಸ್ ಬಂದುಬಿಡ್ತು. ಅವರ ಪುಣ್ಯದ ಫಲ ರಾಜಧಾನಿಯಾಗುವಾಗ ಬಂತದ್ದು. ಕೃಷ್ಣ ಮಾಡಿಸಿದ ಕೆಲಸ. ಈ ದೇವರು ನಂಬಿದ್ರೆ ಏನಾಗುತ್ತದೆ, ನಮ್ಮ ಸಣ್ಣ ಕುಟೀರ ದೊಡ್ಡ ಭವ್ಯ ಅರಮನೆ ಆಗುತ್ತೆ. ದೇವರು ಬಿಟ್ಟು ಅರಮನೆ ಕುಟೀರ ಅನ್ನಲ್ಲ, ಪೂರ್ತಿ ಬೀದಿ ಬಿಡಬೇಕಾಗುತ್ತೆ. ಕೊರಗೆ ಇಲ್ಲ ಪಾಂಡವರಿಗೆ. ನಾವು ಧರ್ಮ ಪಾಲನೆ ಮಾಡಿದ್ದೆ. 2 ಭಾಗ ಧರ್ಮ ಆಚರಣೆ ಮಾಡಬೇಕು, ಸಂತೋಷ ಪಡಬೇಕು. ಅಯ್ಯೋ ಮಾಡಿಬಿಟ್ಟಿವಲ್ಲ, ಏಕಾಶಿ ಉಪವಾಸ ಲಾಸ್ಟ್ ಪಾಲನೆ ಆಯಿತು. ಯಾರೋ ಫ್ರೆಂಡ್ಸ್ ಬಂದರು, ನೀನು ಊಟ ಮಾಡಿದ್ವಿ, ಅಯ್ಯೋ ನಾನು ಯಾಕೆ ಮಾಡಿದೆ, ನಾನು ಊಟ ಮಾಡಬೇಕಾಯ್ತು ಅಂದರೆ ಗೋವಿಂದ ಅಲ್ಲಿ ಪುಣ್ಯ ಹೋಯ್ತಾಗಲೇನೆ. ನಾವು ಪಶ್ಚಾತ್ತಾಪ ಒಳ್ಳೆಯ ಕೆಲಸ ಮಾಡಿ ಪಶ್ಚಾತ್ತಾಪ ಪಡಬಾರ್ದು, ಕೆಟ್ಟ ಕೆಲಸ ಮಾಡಿ ಪಶ್ಚಾತ್ತಾಪ ಮಾಡದೇ ಇರಬಾರ್ದು. ಪಶ್ಚಾತ್ತಾಪ ಮಾಡಿದರೆ ಪುಣ್ಯ ಕಡಿಮೆ ಆಗತ್ತೆ, ಪಾಪ ಬಿಟ್ಟು ಹೋಗುತ್ತೆ. ಆದ್ದರಿಂದ ಪಶ್ಚಾತ್ತಾಪ ಒಳ್ಳೆಯ ಕೆಲಸ ಭಕ್ತಿಯಿಂದ ಮಾಡ್ತಾ ಹೇಗಿರಬೇಕು, ಸರಿಯಾಗೇ ಮಾಡಿದ್ದೇನೆ, ದೀಕ್ಷೆ ಬರಬೇಕು. ಅದಕ್ಕೆ ಹಠ ಅಲ್ಲ, ದೀಕ್ಷೆ. ಹಠ ಅಂದರೆ ದುರಾಗ್ರಹ, ದೀಕ್ಷೆ ಅಂದರೆ ಕನ್ವಿಕ್ಷನ್ ಇರಬೇಕು. ಒಳ್ಳೆಯದೇ ಮಾಡಿದ್ದೇವೆ ನಾವು, ದೇವರು ಕಾಪಾಡ್ತಾರೆ. ಆ ರೀತಿ ಮಾಡಿದ್ದಕ್ಕೆ ಏನು ವೈಭವ ಅಲ್ಲಿ, ಅವರ ವೈಭವ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ವೈಭವ. ಮಾತೆತ್ತಿದ ರಾಘವೇಂದ್ರ ಎಲ್ಲಿ ಹೋದರೂ ಕೂಡ ಜನ ಅವ್ರ ಬಗ್ಗೆ ಮತ್ತೊಂದು ಮಾತೇ ಆಡೋದಿಲ್ಲ. ಅದಕ್ಕೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಎಂಬುದಕ್ಕೆ ಮಹಾಭಾರತದ ಕಾಲದಲ್ಲಿ ಏನು ನಡೆದಿದೆ ಅಲ್ಲ ವಾಯುದೇವರ ಮಹಿಮೆ. ಇಲ್ಲಿ ವಾಯುದೇವರು ನಂಬಿದವರ ಮಹಿಮೆ ಇದು. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಬದ್ಧಮತ ವರ್ಧನ. ಅದರ ಫಲ ಮನೆ ಮನೆಗೆ ರಾಯರು ಮುಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಮನೆಗೆ ಮನೆಯವರೇ ಮನೆ ಮುಟ್ಟೋದು ಕಷ್ಟ. ಅಂಥದ್ದು ಮನೆಯಲ್ಲಿ ರಾಯರ ಫೋಟೋ ಕಾಣುತ್ತೆ ಅಂದರೆ ಏನು ಮ್ಯಾಜಿಕ್ ಅದು. ದೇವರು ನಂಬಿದರೆ ಹೇಗಿರ್ತಾರೆ, ಅಷ್ಟು ವೈಭವ ಅಂತ ಹೇಳ್ತಾರೆ. ಎಲ್ಲ ಪರಿಪೂರ್ಣ ಅದ್ಭುತವಾದ ನಗರವಾಗಿ ಸೃಷ್ಟಿಯಾಯಿತು. ಅಲ್ಲಿಗೊಂದು ಘಟ್ಟ ಬಂತು. ಧೃತರಾಷ್ಟ್ರ ಏನು ಮಾಡಿದ, ಆಮೇಲೆ ಪಾಂಡವರನ್ನು ಕಳಿಸಿಬಿಟ್ಟ. ತನ್ನ ರಾಜ್ಯಕ್ಕೆ ಯಾರು ಅಧಿಪತಿ? ದುರ್ಯೋಧನ ಅಧಿಪತಿ. ದುರ್ಯೋಧನ ರಾಜ, ದುಶ್ಯಾಸನ ಯುವರಾಜ. ಎಂಥ ಕಾಂಬಿನೇಷನ್ ನೋಡಿದ್ರೆ. ಕಲಿಯುಗದಲ್ಲಿ ಅಷ್ಟೇ, ದುರ್ಯೋಧನ ಅಂತವ್ರು ರಾಜರಾಗೋದು, ದುಶ್ಯಾಸನ ಅಂತವ್ರು ಯುವರಾಜರಾಗೋದು. ಎಲ್ಲರೂ ಅಂತ ಅರ್ಥ ಅಲ್ಲ. ಅದಕ್ಕೆ ಅಪವಾದಗಳು ಬರುತ್ತೆ, ಅಲ್ಲಲ್ಲಿ ಕೆಲವರು ಇರ್ತಾರೆ, ಅದು ಎಕ್ಸೆಪ್ಷನ್ ಅಷ್ಟೇ. ಅಲ್ಲಿ ಒಳ್ಳೆಯವರು ಎಕ್ಸೆಪ್ಷನ್ ಆಗೋ, ಇಲ್ಲಿ ಕೆಟ್ಟವರು ಎಕ್ಸೆಪ್ಷನ್. ಒಳ್ಳೆ ಆಗಿ ಕಾಲಕ್ಕೆ ಈ ಉಲ್ಟಾ ಪಲ್ಟ. ಆದರೆ ಅವ್ರು ನಂಬಿದರೆ ಮಾತ್ರ ಎಂಥವ್ರು ಒಳ್ಳೆಯದಾಗ್ತಾರೆ. ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ಹೆಚ್ಚು ಜನ ಹಾಗೆ ಅಂತ ಅರ್ಥ. ಅದಕ್ಕೆ ಹೆಚ್ಚು ಜನ ಅರ್ಥ ಮಾಡಿದ. ಅಲ್ಲಿ ನೋಡಿ, ಕೃಷ್ಣ ಪಟ್ಟಾಭಿಷೇಕ, ವೇದವ್ಯಾಸರು ಪಟ್ಟಾಭಿಷೇಕ ಮಾಡಿದ್ದಾರೆ. ಇಲ್ಲಿ ಧೃತರಾಷ್ಟ್ರ ಪಟ್ಟಾಭಿಷೇಕ ಮಾಡ್ತಾರೆ. ಕೃಷ್ಣನೂ ಇಲ್ಲ, ವೇದವ್ಯಾಸ ದೇವರು ಇಲ್ಲ. ಕೃಷ್ಣನಿಗೆ ಎಷ್ಟು ಕಣ್ಣು ಗೊತ್ತಾ? ಅನಂತಾಕ್ಷ. ಇವನಿಗೆ ಕಣ್ಣೇ ಇಲ್ಲ. ಕುರುಡ ಮಾಡಿದ ಪಟ್ಟಾಭಿಷೇಕ ಇದು, ಅನಂತಾಕ್ಷ ಮಾಡಿದ ಪಟ್ಟಾಭಿಷೇಕ ಅದು. ಅದು ಪಾಂಡವರು ಕ್ವಾಲಿಟಿ ಹೇಗಿದೆ, ಇವ್ರ ಕ್ವಾಲಿಟಿ ಇದೆ. ಕಣ್ಣು ಮುಚ್ಚೋ ಸೈನ್ ಮಾಡಿದರೆ ಧೃತರಾಷ್ಟ್ರ ಸೈನ್ ಮಾಡ್ತಾ ಲೆಕ್ಕ. ಧೃತರಾಷ್ಟ್ರನ ರಾಜ್ಯ ದುಶ್ಯಾಸನ, ದುಶ್ಯಾಸನ, ದುಷ್ಟ ಶಾಸನ, ಕೆಟ್ಟ ಶಾಸನಗಳು ಅಂತ ಅರ್ಥ. ಇದೆಲ್ಲ ನೋಡಿದ್ರೆ ಇಷ್ಟು ಮಾಡಿದ ಹೇಳ್ತಾರೆ. ಕೃತಕೃತ್ಯ ಅನ್ಕೊಂಬಿಟ್ಟಂತ ನನ್ನ ಸ್ವಯಂ ಅಶಾಂತ ಕಾಮಃ. ಒಳಗೆ ಸಾತ್ವಿಕ ಜೀವ ಪಾಪ ಒಳಗೆ ಉರಿತಾ ಇದೆ, ಮೇಲ್ನೋಟಕ್ಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಂತೂ ಈ ಕತೆ ಏನು ಹೇಳುತ್ತೆ, ಧೃತರಾಷ್ಟ್ರ ವ್ಯಾಮೋಹ ಅಂತ ಕರೀತಾರೆ. ಮಕ್ಕಳ ಮೇಲೆ ಪ್ರೀತಿ ತಪ್ಪಲ್ಲ, ವ್ಯಾಮೋಹ ತಪ್ಪು. ಪ್ರೀತಿ ಇಲ್ದವ್ರು ಮಕ್ಕಳನ್ನ ಬೆಳೆಸಲಿಕ್ಕೆ ಆಗೋದಿಲ್ಲ. ವ್ಯಾಮೋಹ ಇರಬಾರ್ದು. ವ್ಯಾಮೋಹ ಅಂದರೆ ಏನು? ಕುರುಡು ಪ್ರೀತಿ. ಪ್ರೀತಿ ಅಂದರೆ ಸರಿಯಾದ ಪ್ರೀತಿ. ನಾಳೆ ಪರೀಕ್ಷೆ ಇದೆ, ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ, ಕೂಸು ಮಲಗಲಿ, 20 ವರ್ಷದ ಕೂಸು ಏನು ಮಾಡುತ್ತೆ, ಅದು ಫೇಲ್ ಆಗಿಬಿಡುತ್ತೆ. ಇದು ವ್ಯಾಮೋಹ. ಬಡದೆಬ್ಬಿಸ್ಬೇಕು ನಾಳೆ ಪರೀಕ್ಷೆ, ಅದು ಪ್ರೀತಿ. ಅದು ಗೊತ್ತಾಯ್ತಾ? ನಮಗೆ ಪ್ರೀತಿ ವ್ಯಾಮೋಹ ವ್ಯತ್ಯಾಸನೇ ಗೊತ್ತಿಲ್ಲ. ಪ್ರೀತಿ ಒಳ್ಳೆಯದಕ್ಕೋಸ್ಕರ ಮಾಡಿದಾಗ ಪ್ರೀತಿ, ಅವನು ಕೆಟ್ಟದನ್ನು ಸೇರಿಸ್ಕೊಂಡ್ರೆ ವ್ಯಾಮೋಹ. ಅದು ಒಬ್ಬ ಧೃತರಾಷ್ಟ್ರ ಹಾಗೆ ಮಾಡಿದ ಮಹಾಭಾರತ ಆಯಿತು. ಮನೆಯಲ್ಲಿ ಹಾಗಿರ್ತಾರೆ ಇವತ್ತು. ಏನು ಎಲ್ಲ ಕೂಸುಗಳೇ ಎಷ್ಟೋ ಸಾರು ಕೂಸು ಅಂತ ತಿಳ್ಕೊಬಿಟ್ಟು ಏನು ಮಾಡಿದ್ರು ತಲೆ ಹಾಕ್ತಿರ್ತಾರೆ. ತಪ್ಪದು. ಆಮೇಲೆ ಹೇಳೋಕ್ಕೋರ ಕೇಳೋದಿಲ್ಲ. ಆ ಕಾಲಕ್ಕೆ ಹೇಳಬೇಕು. ಒಳ್ಳೆ ಮನೆಯಲ್ಲಿ ಹುಟ್ಟೋದನ್ನು ಬಿಲ್ಡಿಂಗಲ್ಲಿ ಹುಟ್ಟೋದು ಅಂತ ಅರ್ಥ ಅಲ್ಲ. ಸಂಸ್ಕಾರ ಮನೆಯಲ್ಲಿ ಹುಟ್ಟೋದು ಅಂತ ಅರ್ಥ. ಸಂಸ್ಕೃತಿ ಅವರ ಬಾರನ್ ಗಿಫ್ಟಾಗಿ ಬರಬೇಕು. ಮನೆ ಗಿಫ್ಟಾಗಿ ಬರಬಾರ್ದು, ಹಣ ಗಿಫ್ಟಾಗಿ ಬರಬಾರ್ದು.
ವಾರಾನ್ನ ಮಾಡಿಕೊಂಡವರು ದೇಶದ ನಂಬರ್ 1 ಆಗಿ ಮೆರೀತಾರೆ ಗೊತ್ತಾ. ಸಂಸ್ಕೃತಿ ಬರಬೇಕು. ಧೃತರಾಷ್ಟ್ರನಂಥ ಸಂಸ್ಕೃತಿ ಕೊಡಬಾರದು. ಇವತ್ತು ಕೊಡ್ತಿರೋದೇ ಅದನ್ನು. ನಮ್ಮ ಹುಡುಗ ಭಾರಿ ದೊಡ್ಡವನು ಹೈ ಕ್ಲಾಸ್ ಹಾಗೆ ಸಂಧ್ಯಾ ಅದೊಂದು ಮಾಡೋದಿಲ್ಲ.